ವಾವರ ಅಂತ ಹೇಳಿದರೆ ನಿಮಗೆ ಅಯ್ಯಪ್ಪ ಸ್ವಾಮಿಯ ಸಮಾನಾಂತರದಲ್ಲಿ ಬಂದಂಥ ವ್ಯಕ್ತಿ ಅಂತೂ ಅಲ್ಲ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಈಗ ಒಂದಷ್ಟು ಕಡೆಯಲ್ಲಿ ಚರ್ಚೆ ಆಗ್ತಾ ಇದೆ, ಶಬರಿಮಲೆಯಲ್ಲಿರುವಂತಹ ವಾವರ್ನ ಮಸೀದಿಗೆ ಹೋಗುವಂಥದ್ದು ತಪ್ಪು, ಮತ್ತು ವಾವರ್ನ ಸ್ಟೋರಿ ಏನು ಯಕ್ಷಗಾನದಲ್ಲಿ ಬರ್ತಾ ಇದೆ ಅದು ಕೂಡ ಮಾಡಬಾರ್ದು ಅನ್ನುವಂಥ ವಿಚಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾಸ್ತಿಯಾಗಿ ಸದ್ದು ಮಾಡ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ತಮ್ಮಣ್ಣ ಶೆಟ್ಟರು ಕೂಡ ಹೇಳಿರುವಂಥದ್ದು ಏನು ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮುಸ್ಲಿಮರು ಮತ್ತು ಹಿಂದೂಗಳಿಗೆ ಮತ್ತು ದೇವಸ್ಥಾನಕ್ಕೆ ಮತ್ತು ಮಸೀದಿಗಳಿಗೆ ಒಂದು ರೀತಿಯ ಸಂಬಂಧ ಇದೆ. ಸೊ ಇದನ್ನು ನಾವು ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ವಿಚಾರದಲ್ಲಿ ಈಗ ಜನರು ಯಾವ ರೀತಿ ಕ್ವಶನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಶೆಟ್ಟರೆ 48 ದಿನಗಳ ಕಾಲ ವ್ರತದಲ್ಲಿ ಇಡ್ತಾರೆ ಇವರು, ಮನೆಗೂ ಕೂಡ ಹೋಗೋದಿಲ್ಲ. ಸೊ ಮನೆಯ ಒಳಗಡೆ ಹೋಗೋದಿಲ್ಲ, ಏನಾದರೂ ಇದ್ದರೆ ಮನೆಯ ಹೊರಗಡೆ ಇರುವಂಥದ್ದು ಶುದ್ಧ ಸಸ್ಯಾಹಾರಿಯಲ್ಲಿ ಇಡ್ತಾರೆ. ಹೀಗಿರಬೇಕಾದ್ರೆ ವಾವರನಲ್ಲಿಗೆ ಬರುವಂಥವರು ಅಥವಾ ವಾವರ ಆ ಮಸೀದಿಗೆ ಬರುವಂಥವರು ಮಾಂಸಾಹಾರಿ ತಿಂತಾರೆ, ಮತ್ತೊಂದು ತಿಂತಾರೆ. ಸೊ ಈ ರೀತಿ ಶುದ್ಧ ಸಸ್ಯಾಹಾರಿ ತಿಂದವರು ಯಾಕೆ ಮೊದಲಿಗೆ ವಾವರ್ನಲ್ಲಿಗೆ ಹೋಗಬೇಕು, ಯಾಕೆ ಅಯ್ಯಪ್ಪನನ್ನೇ ಭೇಟಿಯಾಗಿ ದರ್ಶನ ಪಡಿಬಾರ್ದು ಅನ್ನುವಂಥ ವಿಚಾರದಲ್ಲಿ ನೋಡಿ, ನಮ್ಮ ವಿಚಾರಧಾರೆಗಳು, ನಾನೊಬ್ಬ ಹಿಂದೂ, ನನ್ನ ಜೀವನ ಶೈಲಿ ಸನಾತನ ಧರ್ಮದ ಆಧಾರದಲ್ಲಿರುವಂಥದ್ದು, ಅದು ನನ್ನ ದ್ರಾವಿಡ ಪರಂಪರೆ. ಅದನ್ನು ನಾನು ಉಳಿಸ್ಕೊಳ್ಳಿಗೋಸ್ಕರ ಅಲ್ಲ, ಅದರ ಬಗ್ಗೆ ಚರ್ಚೆಗಳಾದಾಗ ನಾವು ಮಾತನಾಡುವಂಥದ್ದು ಸಹಜ ಸ್ಥಿತಿ. ಯಾಕೆಂತ ಹೇಳಿದರೆ ದ್ರಾವಿಡ ಪರಂಪರೆ ಅಂತ ಹೇಳಿದ್ರೆ ಇಲ್ಲಿಂದ ಸಾಧಾರಣ ಕೇರಳ, ತಮಿಳುನಾಡು ಇದೆಲ್ಲ ಒಂದು ದ್ರಾವಿಡ ಪರಂಪರೆಯ ಒಂದು ಭಾಗವಾಗಿರ್ತದೆ. ತಮ್ಮಣ್ಣ ಶೆಟ್ಟಿ ಮಾತನಾಡುವುದು ತುಳುನಾಡಿನ ದೇವಾರಾಧನೆ ಮತ್ತು ದ್ರಾವಿಡ ಪರಂಪರೆಯ ಒಂದು ಆಧಾರದ ವಿಚಾರಗಳಲ್ಲಿ ಮಾತನಾಡುವಂಥದ್ದು. ಈಗ ನೀವು ಹೇಳಿದ ಹಾಗೆ ನೋಡಿ, ಇಲ್ಲಿ ಅಯ್ಯಪ್ಪನ ವ್ರತದ ಬಗ್ಗೆ ಒಂದಷ್ಟು ಮಾತಾಡಿದಿರಿ. ಅದೇ ರೀತಿಯ ವ್ರತಗಳು ಸಮೇತ ಇಲ್ಲಿಯ ತುಳುನಾಡಿನ ದೇವಾರಾಧನೆಯಲ್ಲಿಯೂ ಗೊನೆ ಮುಹೂರ್ತ, ಕೊಡಿಯೇರುವಿಕೆ, ಕೊಪ್ಪರಿಗೆ ಇಡುವುದು, ಚೆಂಡು, ಕೋಳಿಗುಂಟ, ಅಂದರೆ ಈ ರೀತಿಯಾದ ಒಂದು ದೈವಕ್ಕೆ ಒಂದು ಕಡೆ ಒಂದು ನೇಮ, ದೊಂಪದ ಬಲಿ, ನಡವರಿ, ಕಂಬಲಕೋರಿ, ಬಂಡಿ, ಒಳಸರಿಗಳು ಆಗಬೇಕಿದ್ರೆ ಅದರ ಒಂದು ವಾರಗಳ 7 ದಿನಗಳ ಮುಂಚೆ ಇಂಥ ಪ್ರಕ್ರಿಯೆಗಳು ನಡೀತದೆ. ಯಾಕಂದರೆ ಆ 7 ದಿನಗಳಲ್ಲಿ ಆ ಗ್ರಾಮದೊಳಗಡೆ ಒಂದು ರೀತಿಯ ಭಕ್ತಿಯ ಒಂದು ಇಡೀ ಒಂದು ದೈವಗಳ ನಿಯಮದ ಒಳಗಡೆ ಬದುಕಬೇಕು. ಆ ರೀತಿ ನೀತಿಗೆ ತಪ್ಪಿ ನಡಿಬಾರ್ದು, ನಡೆದರೆ ದೈವಕೋಪವಾಗ್ತದೆ ಅಂತ ನಾವು ನಿಯಮ ಇರ್ತದೆ. ಅಂಥ ಒಂದು ಭಾವನೆಯ ರೀತಿಯಲ್ಲಿ ಶಬರಿಮಲೆ ಅಯ್ಯಪ್ಪನಿಗೂ ನಿಮಗೆ ಅಲ್ಲಿ ಹೋಗಬೇಕಿದ್ರೆ 18 ಮೆಟ್ಟಲು ಏರಬೇಕಿದ್ರೆ ಅಯ್ಯಪ್ಪನ ವ್ರತಗಳಾಗಬೇಕಿದ್ರೆ ಸುಮಾರು 48 ದಿನಗಳ ಒಂದು ಮಂಡಲದ ವ್ರತವನ್ನು ಆಚರಿಸಬೇಕು. ಮತ್ತು ಈತನೇ ಈ ಸ್ವಾಮಿ ಅಂತೇಳಿ ಇವನು ಅಯ್ಯಪ್ಪ ಸ್ವಾಮಿ ಅಂತ ಗುರುತಿಸುವ ರೀತಿಯಲ್ಲಿ ಅದಕ್ಕೊಂದು ಗುರುತಿಸುವಿಕೆಗೆ ಮಾಲಾಧಾರಣೆ ಆಗಿರಬೇಕು, ಬಟ್ಟೆ ಹಾಕಬಾರ್ದು, ಇಂತೆಲ್ಲ ಬೇರೆ ಬೇರೆ ನಿಯಮಗಳಿದೆ, ಶುದ್ಧಾಚಾರಗಳಿರ್ತದೆ, ಬೇರೆ ಬೇರೆ ಒಂದು ಆಹಾರ ಪದ್ಧತಿಯ ನಿಯಮಗಳು ಎಲ್ಲವೂ ಇಲ್ಲಿ ಇರ್ತದೆ. ಒಂದು ರೀತಿಯ ಒಂದು ದೈವಾರಾಧನೆಗೆ ಹೋಲಿಕೆ ಆಗುವ ರೀತಿಯಲ್ಲಿ ಇರುವಂಥದ್ದು. ನನ್ನ ಈ ಮಾತಿನ ವಿಚಾರಗಳು ಎಲ್ಲಿ ಎಂತ ಅಂತ ಹೇಳಿದರೆ ನೋಡಿ, ಈಗ ಇಂಥ ಒಂದು ಮನಸ್ಸಿನಲ್ಲಿ ಏಕಾಗ್ರತೆ, ದೇವರನ್ನು ನೆನೆಸ್ಕೊಳ್ಳುವ ಈ ಸಮಯಗಳಲ್ಲಿ ಮಾನಸಿಕವಾಗಿ ನಾವು ಧರ್ಮದ್ವೇಷವನ್ನು, ವಿಚಾರ ಭೇದಗಳನ್ನು ನೀಡುವುದರ ಮುಖಾಂತರ ಗೊಂದಲಗಳಾಗಬಾರ್ದು. ಉದಾಹರಣೆಗೆ ಈಗ ಒಬ್ಬ ಅಯ್ಯಪ್ಪ ಮಾಲಾಧಾರಿ ನೋಡಿ, ಇವತ್ತಿಗೆ ನಾವು ಸೀದಾ ಹೋಗಿ 4 ದಿನದಲ್ಲಿ ಹೋಗಿ ಬರ್ತೇವೆ, 1 ದಿನದಲ್ಲಿ ಹೋಗಿ ಬರ್ತೇವೆ, ಅಲ್ಲಿ ಪಂಬೆಯಲ್ಲಿ ಇದು ಮಾಲೆ ಹಾಕ್ಕೊಂಡು ಹೋಗ್ತೇವೆ, ಈ ರೀತಿಯಲ್ಲಿ ಈಗ ಸರಳ ರೀತಿಗೆ ನಾವು ಬಂದಿದ್ದೇವೆ. ಆದರೆ ನಾವು ನೋಡಿದ ಒಂದು 50-40 ವರ್ಷಗಳ ಹಿಂದೆ ನಾವು ಕಣ್ಣಲ್ಲಿ ನೋಡಿದ್ದು ಒಬ್ಬ ಶಬರಿಮಲೆಯ ಮಾಲಾಧಾರಿ ಮಾಲೆ ಹಾಕಿ ಶಬರಿಮಲೆಗೆ ಹೋಗುವಾಗ ಇಡೀ ಕುಟುಂಬ ಕಣ್ಣೀರಿಡ್ತದೆ. ಒಬ್ಬ ಇರುಮುಡಿ ಕಟ್ಟಿ ಇರುಮುಡಿಯನ್ನು ತಲೆಗೇರಿಸಿದ ನಂತರ ಆ ಕುಟುಂಬ ಸಂಪೂರ್ಣ ಕಣ್ಣೀರಲ್ಲಿ ಕೈ ತೊಳೆದು ಕಣ್ಣೀರಿಡ್ತದೆ. ಅಂಥ ಒಂದು ಕಾರ್ಣಿಕ ಮತ್ತು ಭಯ ತುಂಬಿದಂಥ ದೇವರೇ ಅಯ್ಯಪ್ಪ. ಆ ಅಯ್ಯಪ್ಪ ಅಂತ ಹೆಸರೇ ನೋಡಿ, ಅದು ಎಲ್ಲಿಯವರೆಗೂ ನಿಮಗೆ ಕಷ್ಟ, ನೋವುಗಳು, ತೊಂದರೆಯಾದಾಗ ಆಕಸ್ಮಿಕ ಬರುವಂಥ ಶಬ್ದವೇ ಅಯ್ಯಪ್ಪ ಅಂತ ಆಗ್ತದೆ. ಕಷ್ಟದ ಸಮಯದಲ್ಲಿ ನಿಮಗೆ ಬರುವಂಥ ಶಬ್ದವೇ ಅಯ್ಯಪ್ಪ. ಹಾಗಂತೇಳಿ ಕಷ್ಟಗಳನ್ನು ದೂರ ಮಾಡುವಂಥ ಒಂದು ದೇವಿ ಶಕ್ತಿಯದು ಅಂತ ನಮ್ಮ ಎಲ್ಲರ ನಂಬಿಕೆ. ಈಗ ನೋಡಿ, ಈ ಕಾಲದ ನಮಗೆ 40 ವರ್ಷಗಳ ಕಾಲದಲ್ಲಿಯೂ ಆ ಒಂದು ಕಣ್ಣೀರಿಡುವಂಥ ಭಯದ ವಾತಾವರಣ ಇರುವಾಗ, ಅದಕ್ಕಿಂತಲೂ ಒಂದು 100 ವರ್ಷಗಳ ಹಿಂದೆ
ಒಂದು ಶಬರಿಮಲೆ ಯಾತ್ರೆಗೆ ಹೋಗಬೇಕಾದ್ರೆ ಅಲ್ಲಿ ಕಾಡಮೃಗಗಳಿತ್ತು, ದಾರಿಯನ್ನು ಅವರವರೇ ಮಾಡಿಕೊಂಡು ಹೋಗಬೇಕಿತ್ತು. ಮತ್ತು ಅದಕ್ಕೋಸ್ಕರವೇ ಆ 48 ದಿನಗಳಂತ ಹೇಳಿದರೆ ಒಂದು ದಿನ ಸಾಧಾರಣ ದೂರದಿಂದ ನಡೆದು ಹೋಗಿ ಅಲ್ಲಿ ಮುಟ್ಟುವ ಸಮಯವೂ ಇರಬಹುದು. ಅಲ್ಲಿ ಇರುವಾಗ ಅದು ಹೋದವನು ವಾಪಸ್ ಬಂದ ಇತಿಹಾಸಗಳಿಲ್ಲ. ಕಡಿದಾದ ರಸ್ತೆ, ಕಾಡು ಕ್ರೂರ ಮೃಗಗಳ ಬಾಯಿಯನ್ನು ತಪ್ಪಿಸಿ ಹೋಗುವಂಥದ್ದು. ಅಂಥ ಒಂದು ಜಾಗದಲ್ಲಿ ಒಂದು ಆದಿವಾಸಿ ಜನಾಂಗದಿಂದ ಆರಾಧನೆ ಪಡೆದಂಥ, ಕಾಡಿನೊಳಗೆ ಆರಾಧನೆ ಪಡೆದಂಥ ಜಾಗ ಅಯ್ಯಪ್ಪನ ಸಾನ್ನಿಧ್ಯವಾಗಿತ್ತು. ಆದ್ದರಿಂದಲೇ ನಮಗೆ ಅದನ್ನು ನೋಡಿದ್ದು ಓದಿದ್ದು ಅಲ್ಲ, ಹಿರಿಯರಿಂದ ಕೇಳಿದಂಥ ಈ ಒಂದು ಘಟನೆಯಲ್ಲಿ ಬರುವಂಥದ್ದು. ಆಗಿರುವಾಗ ಇಂಥ ಒಂದು ಆ ಕಾರ್ಣಿಕ ಇರುವಂಥ ಜಾಗದಲ್ಲಿ ಇಂಥ ಒಂದು ಋತದಿಂದ ಕೂಡಿದಂಥ ಆರಾಧನಾ ನಿಯಮಗಳಿರುವಂಥ ದೇವರನ್ನು ನಮಗೆ ಈಗ ಈ ಸಮಯದಲ್ಲಿ ಈಗಿನ ತಲೆಮಾರು ಅಂದರೆ ಪ್ರಸ್ತುತ ಈಗ ಇರುಮುಡಿಯನ್ನು ಹೊತ್ತುಕೊಂಡು ಯಾವ ದೈವವನ್ನು ದೇವರನ್ನು ಸ್ಮರಿಸಿಕೊಂಡು ಪಾದಯಾತ್ರೆಯೋ ಬೇರೆ ಬೇರೆ ರೂಪದಲ್ಲಿ ಅಯ್ಯಪ್ಪನ ಸಾನ್ನಿಧ್ಯಕ್ಕೆ ಹೋಗುವ ಈ ಸಮಯದಲ್ಲಿ ಈ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆಗಳನ್ನು ಮೂಡಿದಾಗ ಭಕ್ತನ ಮನಸ್ಸು ಒಂದು ರೀತಿ ವಿಂಗಡಣೆಯಾಗಿ ಕವಲೊಡೆಯುತ್ತದೆ. ಈ ದೃಷ್ಟಿಯಲ್ಲಿ ನಾನು ಇದರ ಬಗ್ಗೆ ಮಾತನಾಡುವ ಅನೇಕ ಗಣ್ಯರಿಗಿರಲಿ, ಸ್ವಾಮೀಜಿಗಳಿಗಿರಲಿ, ಎಲ್ಲರಿಗೂ ದ್ವೇಷಪೂರಿತವಾದಂಥ ಮಾತನ್ನು ಆಡಬೇಡಿ. ಮನಸ್ಸಿಗೆ ಒಂದು ಧರ್ಮದ್ವೇಷವನ್ನು ಬಿತ್ತಬೇಡಿ. ಜನರಿಗೆ ಅವನು ಏನೇ ಇರಲಿ ಒಂದು ಒಳ್ಳೆಯ ವಿಚಾರಗಳನ್ನು ಮುಟ್ಟಿಸುವ ರೀತಿಯಲ್ಲಿ ಮಾಡಿ. ಯಾಕಂತೇಳಿದ್ರೆ ಇಲ್ಲಿಗ ಇರುಮುಡಿ ತಲೆಯನ್ನು ಒತ್ತಿದಾಗಲೇ ತಲೆಗೆ ಹೋದ ತಕ್ಷಣ ನಮಗೆ ಗೊಂದಲಗಳು ಆರಂಭ ಆಗ್ತದೆ. ನಾನು ವಾವರನ ಪಲ್ಲಿಗೆ ಹೋಗ್ಬೇಕಾ ಬೇಡವಾ, ನಾನು ವಾವರ ದರ್ಶನ ಮಾಡಬೇಕಾ ಬೇಡವಾ, ತಪ್ಪ ಇದು ಸರಿಯಾ, ಅಯ್ಯಪ್ಪನಿಗೆ ನಾನು ಹೋಗದಿದ್ದರೆ ಅಯ್ಯಪ್ಪನಿಗೆ ನೋವಾಗ್ತದೆ, ನನಗೆ ದೋಷ ಬರ್ತದ, ಅಲ್ಲ ಇಂಥ ಬೇರೆ ಬೇರೆ ಗೊಂದಲಗಳು ಸಿಗ್ತದೆ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು ನಮ್ಮ ತುಳುನಾಡಿನ ದೈವಾರಾಧನೆಯಲ್ಲಿ ಸ್ವಚ್ಛ ಶುದ್ಧವಾದ ಮನಸ್ಸಿನಿಂದ ದೈವಾರಾಧನೆ ದೇವತಾರಾಧನೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಸರಿಯಾದ ಮಾಹಿತಿಯನ್ನು ಕೊಡುವುದರ ಮುಖಾಂತರ ಸರಿ ತಪ್ಪುಗಳನ್ನು ಅವರ ಗಮನಕ್ಕೆ ತರಿಸಬೇಕು. ಅದಕ್ಕೋಸ್ಕರ ನಾವು ಮುಂದಿನ ತಲೆಮಾರಿಗೆ ಇದು ಮತ್ತೊಂದು ಧರ್ಮದ್ವೇಷಗಳಾಗಬಾರ್ದು. ಅದಕ್ಕೋಸ್ಕರವೇ ನಾವೀಗ ಇತ್ತೀಚೆಗೆ ನೀವು ನೋಡಿರ್ಬೋದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ್ವೋಚ್ಚ ನಾಯಕ ಸರಸಂಘ ಚಾಲಕರಾದಂಥ ಮೋಹನ್ ಭಾಗವತರವರು ಅಯೋಧ್ಯೆಯ ರಾಮ ಮಂದಿರದ ನಂತರ ಮಸೀದಿಗಳಲ್ಲಿ ಲಿಂಗವನ್ನು ಹುಡುಕುವ ಕೆಲಸ ಮಾಡಬೇಡಿ ಅಂತ ಒಂದು ಸರ್ವೋಚ್ಚ ನಾಯಕನ ಕರೆ ಇತ್ತು. ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ಧರ್ಮದ್ವೇಷಗಳಿಂದ ಹೊರಬಂದು ಸಾಮರಸ್ಯದ ಕಡೆಗೆ ಹೋಗಬೇಕು, ಇಲ್ಲಿ ಎಲ್ಲರದ ಸೇವೆಗಳು ಇದೆ ಎಂಬುದನ್ನು ಅವರು ಹೇಳಿದರು. ಇದಕ್ಕೋಸ್ಕರವೇ ನಮ್ಮ ಭಾರತದ ಪ್ರಧಾನಿ ಮೋದಿಯವರು ನಮಗೆ ಅನೇಕ ಕೊಲ್ಲಿ ರಾಷ್ಟ್ರಗಳಲ್ಲಿ ಈಗ ಸೌದಿ ಅರೇಬಿಯಾದಲ್ಲಿ ಒಂದು ಎಷ್ಟೋ ಎಕರೆ ಜಾಗವನ್ನು ಮಾಡುವುದರ ಮುಖಾಂತರ ಅಲ್ಲಿ ಒಂದು ದೇವಸ್ಥಾನ ನಿರ್ಮಿಸುವ ಮೂಲಕ ಒಂದು ಸಮಾಜಕ್ಕೆ ಸಾಮರಸ್ಯವನ್ನು ಬೋಧಿಸಿದರು. ನಮಗೆ ಆಗಿರುವ ಅನೇಕ ಮುಸ್ಲಿಂ ರಾಷ್ಟ್ರಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರ್ಬೋದು, ಅನೇಕ ನಾಗರಿಕ ಪ್ರಶಸ್ತಿಗಳು ಮೋದಿಗೆ ಬಂದದ್ದನ್ನು ನಾವು ನೋಡ್ಬೋದು. ಇತ್ತೀಚೆಗೆ ಮತ್ತು ನೀವು ಗಮನಿಸಿದಾಗ ಅನೇಕ ನಿಮಗೆ ಅರಬ್ಬಿ ಭಾಷೆಗಳಲ್ಲಿ ಮಹಾಭಾರತ ರಾಮಾಯಣಗಳು ತರ್ಜುಮೆಯಾದ ಆ ಭಾಷೆಗೆ ತರ್ಜುಮೆಯಾದಂಥ ವಿಚಾರಗಳನ್ನು ಕೇಳಬಹುದು. ಆಗಿರುವಾಗ ಇನ್ನು ಜಗತ್ತಿನ ಬೇರೆ ಬೇರೆ ರೀತಿಯ ನಾಯಕರು ಎಲ್ಲರಿಗೂ ಈಗ ಒಂದು ಧಾರ್ಮಿಕವಾಗಿ ಒಂದು ರೀತಿಯ ಸಾಮರಸ್ಯ ಬರಬೇಕು, ದೇಶದಲ್ಲಿ ಶಾಂತಿ ಆಗಬೇಕು ಎಂಬ ಉದ್ದೇಶದಿಂದ ಬರುವಾಗ ಈ ಸಮಯಗಳಲ್ಲಿ ಸರಿಯ ತಪ್ಪುಗಳನ್ನು ಒಂದು ಆರೋಗ್ಯಕರ ಚರ್ಚೆಗಳ ಮೂಲಕ ಚರ್ಚಿಸಿ ಯುವಜನತೆಗೆ ಕೊಡುವಂಥದ್ದು ಉತ್ತಮ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂಥದ್ದೇ ಆದಂಥ ದೇವತಾರಾಧನಾ ಪರಂಪರೆಗಳಲ್ಲಿ ಮಹತ್ವದ ಒಂದು ಜವಾಬ್ದಾರಿಯ ಜಾಗ ಇದು, ಸ್ಥಳ ಇದು. ಇಲ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ದೇವಸ್ಥಾನಗಳಲ್ಲೂ ಸಾಮರಸ್ಯದ ಒಂದು ವ್ಯವಸ್ಥೆಗಳನ್ನು ಹಿರಿಯರ ಕಾಲದಿಂದ ಇಟ್ಟಿದ್ದಾರೆ. ಆಗಿರುವಾಗ ನನ್ನ ಅಭಿಪ್ರಾಯ ಇರುವಂಥದ್ದು ಇಷ್ಟೇ, ಏನೇ ಇದ್ದರೂ ವಾವರ ಯಾರು, ಅಲ್ಲಿ ಯಾಕೆ ಹೋಗಬೇಕು, ಅಲ್ಲ ನಿಮಗೆ ಇದು ಎಲ್ಲರ ಬಗ್ಗೆ ಒಂದು ರೀತಿಯ ನಾವೊಬ್ಬ ಜ್ಞಾನಿಯಾಗಿ ಅನುಭವವಾಗಿ ವಿಚಾರವನ್ನು ಕೊಟ್ಟದ್ದಲ್ಲ, ನಾವು ಮಾತನಾಡಿದ ವಿಚಾರಗಳನ್ನು ಮತ್ತೊಮ್ಮೆ ನಿಮಗೆ ಚರ್ಚಿಸಲಿಕ್ಕೆ ಅವಕಾಶ ಮಾಡ್ಬೋದು. ಅನೇಕ ಜನರು ಬೇರೆ ಬೇರೆ ರೀತಿಯ ಒಂದು ರೀತಿಯಲ್ಲಿ ಅವರಿಗೆ ಬೇಕಾಗುವ ರೀತಿಯಲ್ಲಿ ಕಮೆಂಟ್ಸ್ಗಳನ್ನು ಹಾಕಿದ್ರು, ನಮಗೆ ನೋವಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಯಾವ ವಿಚಾರಗಳನ್ನು ನಾವು ಮಾತನಾಡಿದ್ದೇವೆ ಆ ವಿಚಾರಗಳ ಸರಿತಪ್ಪುಗಳನ್ನು ಚರ್ಚೆ ಮಾಡಿ ನಿಮ್ಮ ಹತ್ರ ಅದರಲ್ಲಿ ನಂಬರ್ ಇದೆ, ನೀವು ಮಾತಾಡ್ಬೋದು ಅಂತ ನಾವು ಅನೇಕ ಕಡೆ ಹೇಳಿದ್ದೇವೆ. ಅದರ ಬದಲು ನಿಮಗೆ ಒಂದು ರೀತಿಯ ವಿಘ್ನ ಸಂತೋಷಿಗಳ ಈ ಕೆಲಸಗಳು ನಡೀತದೆ. ನಾನು ಹೇಳುವಂಥದ್ದು ಸಮಾಜವನ್ನು ನಮಗೆ ಒಂದು ಆರೋಗ್ಯಕರವಾದಂಥ ಸಮಾಜ ನಿರ್ಮಾಣ ಬೇಕಾದರೆ ಆರೋಗ್ಯಕರವಾದಂಥ ಚರ್ಚೆಗಳು ಆಗಬೇಕು. ಆವಾಗ ನಿಮಗೆ ಅವರವರ ಮಾತುಗಳನ್ನು ನಾವು ಅರಿತುಕೊಳ್ಳುವಂಥ ಕೆಲಸಗಳಾಗ್ತದೆ. ಆದ್ದರಿಂದ ನಾನು ಹೇಳುವಂಥದ್ದು ಇಷ್ಟೇ, ನಮಗೆ ಕೂಡಿದ ಮಟ್ಟಿಗೆ ನಾವು ಆ ವಿಚಾರಗಳನ್ನು ಜನರಿಗೆ ಪ್ರಸ್ತಾಪ ಮಾಡುವ ಪ್ರಯತ್ನ ಮಾಡಿದೆ. ಒಟ್ಟಿನಲ್ಲಿ ಒಂದು ನಿಯಮಬದ್ಧವಾದ ಆರಾಧನೆ
ಧನಾತ್ಮಕ ಚಿಂತನೆಗಳಿರುವ ಭಕ್ತಿ ತುಂಬಿದಂಥ ಭಾವುಕ ಜನರ ಮನಸ್ಸುಗಳನ್ನು ಧರ್ಮದ್ವೇಷದ ಆಧಾರದಲ್ಲಿ ಹೊಡಿಬೇಡಿ, ಗೊಂದಲಕ್ಕೆ ದೂಡಬೇಡಿ. ಇಷ್ಟರವರೆಗೆ ಅಂದರೆ ಯಾಕೆ ನೀವು ಅಂದರೆ ಇಷ್ಟರವರೆಗೆ ಈ ಒಂದು ಶಬರಿಮಲೆ ಯಾತ್ರೆಗೆ ನಿಮಗೆ ಮಾಲೆ ಹಾಕಿದಂಥ ಅನೇಕ ಹಿರಿಯ ಗತಿಸಿದಂಥ ಅನೇಕ ಗುರುಸ್ವಾಮಿಗಳ ಆತ್ಮವೂ ಇವತ್ತು ನೋವಿಂದ ಕೂಡಿರ್ಬೋದು. ಯಾಕಂತ ಹೇಳಿದ್ರೆ ನಮ್ಮೆಲ್ಲರ ಶಿಷ್ಯಂದರಿಗೆ ನಾವು ಎಲ್ಲ ವ್ಯವಸ್ಥೆ ಅಲ್ಲಿಯ ಪ್ರಾದೇಶಿಕ ವ್ಯವಸ್ಥೆಗಳನ್ನು ಕಂಡು ನಾವು ಅವರಿಗೆ ಮಾಲೆ ಹಾಕಿದ್ದೇವೆ, ತಿಳುವಳಿಕೆ ಕೊಟ್ಟಿದ್ದೇವೆ. ಈ ಕ್ಷಣದಲ್ಲಿ ಇಂಥ ಗೊಂದಲಗಳು ಸೃಷ್ಟಿಯಾಗಿದೆ ಅಂತೇಳಿ ಅವರಿಗೂ ನೋವಾಗಿರ್ಬೋದು. ಆಗಿರುವಾಗ ಅನೇಕ ಜನರಲ್ಲಿ ಇದರಲ್ಲಿ ಇದ್ದಂಥ ಒಂದು ಋತಬದ್ಧವಾದಂಥ ಸಾಂಪ್ರದಾಯಿಕ ರೀತಿಯಲ್ಲಿ ನಡೆದ ಆ ಗುರುಸ್ವಾಮಿಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು, ಆ ಕ್ಷೇತ್ರವನ್ನು ಶಬರಿಮಲೆ ಅಯ್ಯಪ್ಪ ಕ್ಷೇತ್ರವನ್ನೂ ಗಮನದಲ್ಲಿಟ್ಟುಕೊಂಡು, ಇಲ್ಲಿ ಮಾಲೆ ಹಾಕುವಂಥ ಮಾಲಾಧಾರಿಗಳ ಭಕ್ತಿಯನ್ನೂ ನಾವು ಕೇಂದ್ರೀಕತೆ ಇಟ್ಟುಕೊಂಡು ನಾವು ಕೆಲವೊಂದು ವಿಚಾರಗಳನ್ನ ಜನಗೆ ಪ್ರಸ್ತಾಪ ಮಾಡಬೇಕು. ಅಂದರೆ ಪ್ರಾದೇಶಿಕವಾಗಿ ನೋಡಿ, ರಾಷ್ಟ್ರೀಯತೆಗಳು ಉಳಿಬೇಕಿದ್ರೆ ಪ್ರಾದೇಶಿಕ ವ್ಯವಸ್ಥೆಗಳು ಇರಬೇಕು. ಹಾಗಾದರೆ ಪ್ರಾದೇಶಿಕ ವ್ಯವಸ್ಥೆಗಳಲ್ಲಿ ಅಲ್ಲಿಯ ವ್ಯವಸ್ಥೆಗಳು ಏನು ಮಾಡಿದೆ ಅದನ್ನು ಗೌರವಿಸಿಕೊಂಡು ಹೋಗುವಂಥದ್ದು ಒಂದು ಕರ್ತವ್ಯ ಅಂತ ನಮ್ಮ ಅಭಿಪ್ರಾಯ. ಈಗ ಹೋಗೋದು ಸರಿಯಾ ತಪ್ಪ ಅಂತ ನೋಡಿ ಈಗ ಶಬರಿಮಲೆಯಲ್ಲಿ ವಾವರನ ಒಂದು ಸಾನ್ನಿಧ್ಯ ಅಲ್ಲ, ವಾವರನಿಗೆ ಸಂಬಂಧಪಟ್ಟ ವಿಚಾರಗಳು ತುಳುನಾಡಿನ ಅನೇಕ ಕಡೆ ದೈವಗಳ ಜೊತೆ ಇರುವಂಥದ್ದು ಅನೇಕ ನಿಮಗೆ ಸಹೋದರ ಧರ್ಮೀಯರ ಈ ಒಂದು ಗುರುತಿಸುವಿಕೆಗಳು, ಇದು ಎಲ್ಲದರ ಹಿಂದೆಯೂ ಒಂದು ಸತ್ಯ ಅಡಗಿರಬಹುದು ಅಂತ ನನ್ನ ಅಭಿಪ್ರಾಯ. ಹಾಗಂತ ಹೇಳಿದರೆ ನೋಡಿ, ವಾವರ ಅಂತ ಹೇಳಿದರೆ ನಿಮಗೆ ಅಯ್ಯಪ್ಪ ಸ್ವಾಮಿಯ ಸಮಾನಾಂತರದಲ್ಲಿ ಬಂದಂಥ ವ್ಯಕ್ತಿ ಅಂತೂ ಅಲ್ಲ. ಹಾಗಂತೇಳಿ ಈ ಅಯ್ಯಪ್ಪನ ಕಥೆಗಳು ಎಲ್ಲವೂ ಇಲ್ಲಿರುವಂಥ ನಿಮಗೆ ಕೋಟಿ ಚೆನ್ನಯ್ಯರಿರ್ಬೋದು, ಕಂಬೆರ್ಲಿರ್ಬೋದು, ಬೈದರ್ಲಿರ್ಬೋದು, ಸಿರಿಗಳಿರ್ಬೋದು, ಅಲ್ಲವೇ ದೇವಪುಂಜ ಇರ್ಬೋದು, ಕಲ್ಲುಟ್ಟಿ, ಕಲ್ಕುಡ, ಇಂಥ ಸಿರಿಗಳು ಬೇರೆ ಬೇರೆ ದೈವಗಳ ಸಮಾನಾಂತರ ಕಾಲದಲ್ಲಿ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಸತ್ಯಯುಗಗಳು ನಿಮಗೆ ಕಾಣಸಿಗ್ತದೆ. ಆ ಸತ್ಯಯುಗದಲ್ಲಿ ಇದ್ದಂಥ ವ್ಯಕ್ತಿಯ ಒಂದು ಕಥೆ ಇರಬಹುದು. ಇದು ಒಂದು ಯಾವುದೇ ಕಾರಣಕ್ಕೂ ನಿಮಗೆ ಪಠ್ಯಪುಸ್ತಕಗಳಲ್ಲಿ ಭಾಷಣಗಳಲ್ಲಿ ಕೇಳಿರ್ಬೋದು. ಭಾರತಕ್ಕೆ ದರೋಡೆಕೋರನಾಗಿ ಗಜನಿ ಮಹಮ್ಮದ್ ಬಂದ, ಗೋರಿ ಮಹಮ್ಮದ್ ಬಂದ, ಬೇರೆ ಜನರೆಲ್ಲ ಇವರೆಲ್ಲರೂ ದರೋಡೆಕೋರರಾಗಿ ಭಾರತದ ಸಂಪತ್ತನ್ನು ಲೂಟಿ ಮಾಡಲಿಕ್ಕೋಸ್ಕರವೇ ಬಂದವರು ಅಂತ ನಮಗೆ ಇರುವಂಥದ್ದು. ಈ ರೀತಿಯಾಗಿ ನಾವು ವಾವರನನ್ನು ನಾವು ದರೋಡೆಕೋರ ಅಂತ ಬಿಂಬಿಸುವುದಕ್ಕೆ ಅಲ್ಲಿ ಯಾವ ವಿಚಾರಗಳು ಸಿಕ್ಕುತ್ತಿಲ್ಲ. ವಾವರ ಅಂತ ಹೇಳಿದರೆ ನನ್ನ ಒಂದು ಅನುಭವ ಮತ್ತು ಅನೇಕ ಹಿರಿಯರಲ್ಲಿ ಮಾತನಾಡಿಸಿದ ರೀತಿಯಲ್ಲಿ ನೋಡಿ, ಅದೊಂದು ಶಬರಿಮಲೆ ಎನ್ನುವುದು ಒಂದು 7 ಬೆಟ್ಟಗಳನ್ನು ಬೇರೆ ಬೆಟ್ಟಗಳನ್ನು ದಾಟಿ ಹೋಗುವಂಥದ್ದು, ಒಂದು ಕಠಿಣವಾದಂಥ ಕಾಡಿನ ಮಧ್ಯದಲ್ಲಿ ಆ ಸಾನ್ನಿಧ್ಯ ಸ್ಥಾಪನೆ ಮಾಡಿ ಆರಾಧನೆ ಪಡೆಯುವಂಥ ಜಾಗ. ಆ ಜಾಗವನ್ನು ಮುಟ್ಲಿಕ್ಕೆ ಬರುವಂಥ ವರ್ಷಕ್ಕೆ ಇಷ್ಟೇ ದಿನಗಳು ಮಾತ್ರ ದರ್ಶನ ಮಾಡುವ ನಿಯಮಗಳು. ಇಂಥ ಜಾಗದಲ್ಲಿ ಆ ಕಾಲದಲ್ಲಿ ನಡೆದು ಹೋಗುವಂಥ ಕಾಡುಗಳನ್ನು ದಾರಿ ಮಾಡಿಕೊಂಡು ಹೋಗುವಂಥ ಒಂದು ಜಾಗದಲ್ಲಿ ಅನೇಕರು ಇವತ್ತಿನ ಹಾಗೆ ಈ ಭಕ್ತರು ಹೋಗುವ ರೀತಿಯಲ್ಲಿ ಅಂದಿನ ಕಾಲದಲ್ಲಿಯೂ ಆ ಕ್ಷೇತ್ರಕ್ಕೆ ಹೋಗುವಾಗ ಕೆಲವು ಕಡೆ ದಾರಿ ಮಧ್ಯದಲ್ಲಿ ನಡ್ಕೊಂಡು ಹೋಗುವಾಗ ಎಲ್ಲಿಯಾದರೂ ಈ ಆಯಾಸ ಪರಿಹಾರಕ್ಕೋ ಅಲ್ಲ, ಕೆಲವು ಕಡೆ ಅನೇಕ ಕಡೆಗಳಲ್ಲಿ ಎಲ್ಲರೂ ಕೆಟ್ಟವರಾಗಿರುವುದಿಲ್ಲ. ಎಲ್ಲ ಧರ್ಮದಲ್ಲಿ ಕೆಟ್ಟವರು ಮತ್ತು ಒಳ್ಳೆಯವರು ಅಂತ ಇರ್ತಾರೆ. ಆ ಕಾಲದಲ್ಲಿ ಈ ವಾವರ ಎನ್ನುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯೊಬ್ಬ ಬಂದಂಥ ಭಕ್ತರಿಗೆ ಆ ನಡ್ಕೊಂಡು ಹೋಗುವ ದಾರಿ ಮಧ್ಯದಲ್ಲಿ ಅವರಿಗೆ ನೀರ ಅಲ್ಲ, ಅವರಿಗೆ ತಿನ್ನಲಿಕ್ಕೆ ಆಹಾರವ ಅಲ್ಲ, ಎಲ್ಲಿಯಾದರೂ 1-2 ದಿನ ನಿಲ್ಲಲಿಕ್ಕೆ ವ್ಯವಸ್ಥೆ. ಯಾಕಂತ ಹೇಳಿದರೆ ಅಲ್ಲಿ ಆ ಜಾಗಕ್ಕೆ ಹೋಗುವಾಗ ಸಿಕ್ಕುವಂಥ, ನಡೆದುಕೊಂಡು ಹೋಗುವಾಗ ಸಿಕ್ಕುವಂಥ ನಿಮಗೆ ಈ ಸಮಯದಲ್ಲಿ ಸಿಕ್ಕುವಂಥ ಅದು ಜಾಗ ಆ ವಾವರಪಲ್ಲಿ. ಆ ಸಮಯದಲ್ಲಿ ಈಗ ಅದು ಪಲ್ಲಿಯಾಗ ದೊಡ್ಡದಾಗ ಜನರು ಹಾಕಿದಾರಿಕೆ ದೊಡ್ಡದಾಗಿರ್ಬೋದು. ಆ ಕಾಲದಲ್ಲಿ ಒಂದು ಚಿಕ್ಕ ಮನೆಯ ರೀತಿಯಲ್ಲೋ ಗುಡಿಸಲಿನ ರೀತಿಯಲ್ಲೋ ಒಂದು ಉಪಕಾರ ಸ್ಮರಣೆಯ ವ್ಯಕ್ತಿಯಾಗಿಯೋ ಅಲ್ಲಿ ಇರಲಿಕ್ಕೆ ಇರ್ಬೋದು. ಅದೇ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಆ ಮರಣಾನಂತರವೋ ಕಾಲಘಟ್ಟದ ನಂತರ ಬದಲಾವಣೆಯಾಗಿ ಈ ರೀತಿಯಾಗಿ ಒಂದು ಸಾಂಪ್ರದಾಯಕ್ಕೆ ಪೂರಕವಾಗಿ ಬಂದಿರ್ಬೋದು ಅಂತ ನಮ್ಮ ಕಲ್ಪನೆ. ಹಾಗಂತ ಹೇಳಿದ್ರೆ ಅಲ್ಲಿ ಕೊಂಡು ಹೋಗುವಾಗಲೂ ಈಗ ಅನೇಕ ನೋಡಿ, ಅಲ್ಲಿ ಕೊಂಡು ಹೋಗುವಾಗ ಕೆಲವೊಂದು ಕಲ್ಲು ಸಕ್ಕರೆ
ಮತ್ತು ಕಪ್ಪಸುಂಠಿ ಮತ್ತು ನಿಮಗೆ ಇದು ಕರಿಮೆಣಸು, ಒಳ್ಳೆ ಮೆಣಸುಗಳನ್ನೆಲ್ಲ ಕೊಂಡೋಗ್ತಾರೆ. ಅದು ಯಾಕಂತ ಹೇಳಿದ್ರೆ ಅದು ಎಲ್ಲಿಯೂ ನಿಮಗೆ ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ. ಒಬ್ಬ ವ್ಯಕ್ತಿ ಪ್ರತಿ ವರ್ಷ ಹೋದಾಗ ನಮ್ಮನ್ನು ಉಪಚರಿಸ್ತಾನೆ, ಅಂಥ ವ್ಯಕ್ತಿಗೆ ಬರೆ ಕೈಯಲ್ಲಿ ಹೋಗುವುದು ಬೇಡ ಅಂತ ಒಂದು ಇರುಮುಡಿಯ ರೂಪದಲ್ಲಿ ಈ ವ್ಯವಸ್ಥೆಗಳು ಬಂದಿರ್ಬೋದು. ಏನಾದರೂ ಕೊಟ್ಟಾಗ ಅವರಿಗೆ ಏನಾದರೂ ಅವನಿಗೇನು ಉಪಯೋಗ ಮಾಡಬೇಕು, ಆ ಕಾಲದಲ್ಲಿ ಎಲ್ಲರೂ ಒಳ್ಳೆ ಮೆಣಸನ್ನೇ ಉಪಯೋಗ ಮಾಡ್ತಿದ್ರು. ಒಬ್ಬ ಈ ಪದಾರ್ಥಕ್ಕೆ ಬೇರೆ ಬೇರೆ ರೀತಿ ಎಲ್ಲ ಒಂದು ಆರೋಗ್ಯಕರ, ಮದ್ದಿಗೂ ಆಗ್ತದೆ, ನಮಗೆ ಅನ್ನ ತಿನ್ನಲಿಕ್ಕೂ ಆಗ್ತದೆ, ಆರೋಗ್ಯಕ್ಕೂ ಆಗುವಂಥ ಒಂದು ಎಲ್ಲದಕ್ಕೂ ಬೇಕಾಗುವಂಥ ಒಂದು ವಸ್ತು ಅದು ಒಳ್ಳೆ ಮೆಣಸಾಗಿರ್ತದೆ. ಅದನ್ನು ಕೊಂಡೋಗಿ ಕೊಡುವುದರ ಮುಖಾಂತರ ಒಂದು ಈಗ ಅತಿಥಿ ಒಬ್ಬ ಮನೆಗೆ ಹೋದಾಗ ಏನಾದರೂ ತಿನ್ನಲಿಕ್ಕೆ ಕೊಂಡೋಗ್ತೇವೆ ನಾವು, ಯಾವುದೊಂದು ಅತಿಥ್ಯ ಮನೆಗೆ ಹೋದಾಗ ಏನಾದರೂ ಕೊಂಡೋಗ್ತೇವೆ, ಅದೇ ರೀತಿಯ ಕೊಂಡೋಗಿ ಕೊಡುವುದನ್ನೇ ಮುಂದಿನ ದಿನ ಸಂಪ್ರದಾಯಗಳಾಗಿರ್ಬೋದು. ಆದರೆ ಯಾವ ಕಾರಣಕ್ಕೂ ಒಂದು ನಿಮಗೆ ಶಿರ್ಡಿ ಸಾಯಿಬಾಬರಾಗೆ ಅಲ್ಲ ಬೇರೆ ಬೇರೆ ರೀತಿಯ ಜನರಾಗೆ ಒಂದು ರೀತಿಯ ಒಂದು ದೈವಿ ಶಕ್ತಿ ಅಂತೂ ಅಲ್ಲ. ವ್ಯಕ್ತಿಯನ್ನು ನೋಡಿ, ಗೌರವಿಸುವುದು ಬೇರೆ, ಆರಾಧಿಸುವುದು ಬೇರೆ. ಇಲ್ಲಿ ಗೌರವಿಸುವುದು ಮಾತ್ರ ಕಾಣ್ತಾ ಇದೆ. ಆಗಿರುವಾಗ ನಮ್ಮ ಒಂದು ವಿಚಾರಧಾರೆಯ ಪ್ರಕಾರ ಆ ಕಾಲದಲ್ಲಿ, ಆ ಕಾಲದಲ್ಲಿ ಆ ಶಬರಿಮಲೆಗೆ ಹೋಗುವಂಥ ಭಕ್ತರನ್ನು ಉಪಚರಿಸುವ, ದಾರಿ ತೋರಿಸುವ, ಬೇರೆ ಬೇರೆ ರೀತಿಯ ಒಳ್ಳೆಯ ಕೆಲಸಗಳನ್ನು ಮಾಡಿದಂಥ ವ್ಯಕ್ತಿಯಾಗಿರಬಹುದು ಎಂಬುದು ನಮ್ಮ ಕಲ್ಪನೆ. ಆ ರೀತಿಯ ಒಳ್ಳೆಯ ವಿಚಾರಗಳನ್ನು ಕೊಡುವುದರ ಮುಖಾಂತರ ಆ ಒಂದು ವಿಚಾರಕ್ಕೆ ನಾವು ಕೊನೆ ಕಾಣಬೇಕು ಅಂತ್ಯ ಆಡುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಒಂದು ಸಂಘರ್ಷದ ಮುಖಾಂತರ ನಾವು ಅಪಮಾನಿಸುವ ಮುಖಾಂತರ ನಾವು ಅದನ್ನು ಕೊನೆ ಮಾಡುವ ಬದಲು ಒಂದು ರೀತಿಯ ಉತ್ತಮವಾದ ವಿಚಾರಗಳೊಂದಿಗೆ ಅದನ್ನು ಕೊನೆ ಮಾಡಿದರೆ ಒಳ್ಳೆಯದು. ಯಾಕಂದರೆ ನೋಡಿ, ಈ ಕಾಲಘಟ್ಟದಲ್ಲಿ ನಾವೀಗ ನೋಡ್ತೇವೆ, ಉದಾಹರಣೆಗೆ ಹರಕಲ ಹಾಜಬ್ಬ ಅಂತ ಒಬ್ಬರಿದ್ದಾರೆ. ಹರಕಲ ಹಾಜಬ್ಬರು ಕಿತ್ತಲೆಯನ್ನು ಮಾರಿಕೊಂಡು, ಶಾಲೆ ಮಾಡಿಕೊಂಡು, ಪದ್ಮಭೂಷಣ ಅಂತ ದೊಡ್ಡ ಪ್ರಶಸ್ತಿಯನ್ನು ಪಡ್ಕೊಂಡ್ರು, ಜನರಿಂದ ಗೌರವಾನ್ವಿತರಾದರು, ಅನೇಕ ಕಡೆಗಳಲ್ಲಿ ಸನ್ಮಾನ ಸ್ವೀಕರಿಸರು. ಎಲ್ಲರೂ ನೋಡುವಾಗ ಅವರನ್ನು ದೇವತಾ ಭಾವದಿಂದ ನೋಡ್ತೇವೆ, ಕೈ ಮುಗಿತೇವೆ. ಹಾಗಾದರೆ ಮುಂದೊಂದು ದಿನ ಇನ್ನೊಂದು 3 ತಲೆಮಾರುಗಳ ನಂತರ ಆ ವ್ಯಕ್ತಿಯು ಒಂದು ಗೌರವದ ಆರಾಧನೆ ಏನೇನಾಗಲಿಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಒಂದು ಚಿಕ್ಕ ವ್ಯವಸ್ಥೆ ಪರೋಪಕಾರ್ಯ ಚಾರ್ ಮಾಡಿ ಹಸನಬ್ಬ ಅಲ್ಲೊಬ್ಬರು ಯಾರೋ ಇದ್ದಾರೆ, ಏನಾದರೂ ಆಕ್ಸಿಡೆಂಟ್ ಆದಾಗ, ತೊಂದರೆ ಆದಾಗ ಆಪದ್ಬಾಂಧವರಾಗಿ ಹೋಗ್ತಾ ಇದ್ದಾರೆ. ನೋಡಿ, ನೀವು ಸುಬ್ರಹ್ಮಣ್ಯ ದೇವಸ್ಥಾನದ ನಿಮಗೆ ಮೇಲ್ಗಡೆ ಕುಮಾರ ಪರ್ವತ ಅಂತ ಇದೆ, ಅಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ಅಲ್ಲಿ ಇದೆ. ಆ ಬೆಟ್ಟದಲ್ಲಿ ಯಾರಾದರೂ ಹೋದಾಗ ಅವರಿಗೆ ಬಾಯಾರಿಕೆ ಕೊಡೋದು, ನೀರು ಕೊಡೋದು, ಅವರನ್ನು ಸತ್ಕರಿಸೋದು, ಏನಾದರೂ ನೀವು ವಿಚಾರಿಸಿದ್ರೆ ಅವರಿಗೆ ಊಟ ಇದ್ದರೆ ಊಟ, ನೀರು ಕೊಟ್ಟು ನೋಡಿ. ಆ ಒಂದು ಎತ್ತರದ ಕಾಡಿನಲ್ಲಿ ಆ ಒಂದು ಕುಟುಂಬ ಇವತ್ತಿಗೂ ವಾಸವಾಗಿದೆ ಅಂತ ಹೇಳಿದರೆ ಏನಿಗಿರ್ಬೋದು. ಆಗಿರುವಾಗ ನಾವು ಅದನ್ನು ಆಯಾಯ ಕಾಲಘಟ್ಟಕ್ಕೆ ಸರಿಯಾಗಿ ಒಂದೊಂದು ವ್ಯಕ್ತಿಗಳ ಯಾವುದೇ ಒಂದು ಸೇವೆಗಳಿರ್ಬೋದು. ಸಾಧಾರಣ ನಾರಾಯಣ ಗುರುಗಳನ್ನು ತಗೊಳ್ಳಿ. ನಾರಾಯಣ ಗುರುಗಳಿಗೆ ಸಾಧಾರಣ ಅಲ್ಲಿ ಇಡೀ ಒಂದು ಕೇರಳವನ್ನು ಅಸ್ಪೃಶ್ಯತೆಯಿಂದ, ಮೇಲ್ಜಾತಿಯವರ ದಬ್ಬಾಳಿಕೆಯಿಂದ, ದೇವರನ್ನೇ ಕಾಣದ, ದೇವಸ್ಥಾನಕ್ಕೆ ಹೋಗದ, ದಾರಿಯಲ್ಲಿ ನಡ್ಕೊಂಡು ಹೋದಾಗಲೂ ನಿಮಗೆ ಚಗನಿಸ ನೀರು ಹಾಕಿ ಶುದ್ಧ ಮಾಡಿಸುವಂಥ ಆ ಕಾಲಘಟ್ಟದಲ್ಲಿ ಒಬ್ಬ ಜಗತ್ತನ್ನೇ ಪರಿವರ್ತಿಸಿದ ಮಹಾನ್ ಸಾಧುವಾಗಿ ಒಬ್ಬರ ನಾರಾಯಣ ಗುರುಗಳು ಆ ಕೇರಳದಲ್ಲಿ ಜನ್ಮ ತಾಳಿದರು. ಅವರ ಒಂದು ಹೇಳಿಕೆಗಳಲ್ಲೂ ನಿಮಗೆ ಶಬರಿಮಲೆಯಲ್ಲಿ ಈ ರೀತಿಯಾದಂಥ ಎಲ್ಲಿಯೂ ಹೇಳಿಕೆಗಳು ಉದ್ಗಾರ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಅವರ ಕಾಲದಲ್ಲಿಯೂ ನೋಡಿ, ಎಲ್ಲ ವ್ಯವಸ್ಥೆಗಳನ್ನು ಅವರೇ ಜನರಿಗೆ ಉತ್ತಮವಾದ ಮಾರ್ಗದರ್ಶನ, ಬೇರೆ ಬೇರೆ ರೀತಿಯ ಜ್ಞಾನಗಳನ್ನು ನೀಡುವುದರ ಮುಖಾಂತರ, ಅನೇಕ ಮತಾಂತರ ಆಗುವಂಥ ರೀತಿಯನ್ನು ತಪ್ಪಿಸುವುದರ ಮುಖಾಂತರ, ಕೇರಳದಂಥ ಜಾಗದಲ್ಲಿ ಧಾರ್ಮಿಕ ಕ್ರಾಂತಿಯನ್ನು ಮಾಡುವುದರ ಮುಖಾಂತರ ಜಗತ್ತು ಗುರುತಿಸುವಂಥ ನಾರಾಯಣ ಗುರುಗಳ ಸಾನ್ನಿಧ್ಯದಲ್ಲಿರುವಂಥ ಅವರು ಹೇಳದ, ಅವರ ಗಮನಕ್ಕೆ ಬರದ ವಿಚಾರಗಳು ನಮಗೆ ಇವತ್ತು ಬರ್ತಾ ಇದೆ ಅಂತ ಹೇಳಿದರೆ ನಾವು ಆಲೋಚನೆ ಮಾಡುವಂಥದ್ದು ನಾವು ನೋಡಿ. ಯಾಕೆಂತ ಹೇಳಿದ್ರೆ ನಿಮಗೆ ನೀವು ಧಾರ್ಮಿಕವಾಗಿ ಸರ್ವಧರ್ಮಗಳ ವಿಚಾರವನ್ನು ತಗೊಂಡಾಗಲೂ ಏಷ್ಯಾದಲ್ಲಿ 2ನೇ ಸರ್ವಧರ್ಮ ಸಮ್ಮೇಳನ ಮಾಡಿದವರು ನಾರಾಯಣ ಗುರುಗಳು, ಜಗತ್ತಿನ 1ನೇ ಮೊಟ್ಟ ಮೊದಲ ಬಾರಿಗೆ ಮೊದಲ ಸರ್ವಧರ್ಮ ಸಮ್ಮೇಳನ ಮಾಡಿದವರು ಅವರು, ಸರ್ವಧರ್ಮವನ್ನು ಇಟ್ಟು ಮಾತನಾಡಿದವರು. ಆಗಿರುವಾಗ ಅಂಥ ಜಾಗದ, ಯಾಕೆಂದರೆ ಇದು ಎಲ್ಲ ಒಂದು ದ್ರಾವಿಡ ಪರಂಪರೆಗೆ ಸಲ್ಲುವಂಥ ವಿಚಾರಗಳಾದ್ದರಿಂದ ನಾವು ಬೇರೆ ಬೇರೆ ರೀತಿಯ ಕಥೆಗಳನ್ನು ಕಟ್ಟುವ ಬದಲು ಒಳ್ಳೆಯ ಕಥೆಗಳ ಮುಖಾಂತರ, ಒಳ್ಳೆಯ ವಿಚಾರಗಳ ಮುಖಾಂತರ ಅದಕ್ಕೆ ಕೊನೆಯಾಡುವುದು ಉತ್ತಮ. ಆಗಿರುವಾಗ ಅಲ್ಲಿ ಹೋಗಬೇಕಾ ಬೇಡವಾ ಎಂಬುದು ಭಕ್ತನ ವಿಮೋಚನೆಗೆ ಬಿಟ್ಟದ್ದು. ಅವನು ಯಾಕಂತ ಹೇಳಿದೆ, ಒಬ್ಬ ಗುರುಸ್ವಾಮಿ ನಮಗೆ ಮಾಲೆಧಾರಿಯಾಗಿ ಮಾಲೆ ಹಾಕುವಾಗ ಕೆಲವೊಂದು ನಿಬಂಧನೆಗಳನ್ನು ನೀಡಿದಾಗ
ಮತ್ತು ಅಲ್ಲಿಯ ಒಂದು ಉಪಕಾರ ಸ್ಮರಣೆಯ ಭಾವಗಳು ಅಂದಾದಾಗ ನಾವಲ್ಲಿ ಯಾಕೆ ಅಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ಇಂದಿಗೂ ಅಲ್ಲಿ ಭಕ್ತರು, ನಾನು ವೈಯಕ್ತಿಕವಾಗಿ ನಾನು ಶಬರಿಮಲೆಗೆ ಪಾದಯಾತ್ರೆ ಹೋದವನು. ಆ ಪಾದಯಾತ್ರೆ ಹೋಗುವ ಸಮಯದಲ್ಲಿ 20 ವರ್ಷಗಳ ಹಿಂದೆ ಪಾದಯಾತ್ರೆ ಹೋಗುವ ಸಮಯದಲ್ಲಿ ಅನೇಕ ಮುಸ್ಲಿಮರು ಸಮೇತ ಕೆಲವು ಕಡೆ ಉಪಹಾರ ನಮಗೆ ನೀರು ಬಾಯಾರಿಕೆ ಕೊಟ್ಟು ಗೌರವಿಸಿದ ಅನುಭವಗಳು ನನ್ನ ಪುಸ್ತಕದಲ್ಲಿದೆ. ನಾನು ಅದನ್ನು ನೋಡಿದ್ದೇನೆ, ಅನುಭವಿಸಿದ್ದೇನೆ. ಅನೇಕ ಕಡೆಗಳಲ್ಲಿ, ಎಲ್ಲ ಕಡೆಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಎದುರು ಬಂದು ನಮ್ಮನ್ನು ಸತ್ಕರಿಸಿ ಕೈಗೆ ಹಣ ಕೊಟ್ಟಂಥ ವಿಚಾರಗಳಿದೆ. ಇವತ್ತಿಗೂ ಕೆಲವು ಕಡೆ ನಡೀತಾ ಇದೆ, ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಆಗಿರೋ ಇದೇ ರೀತಿಯ ಒಂದು ವ್ಯವಸ್ಥೆಗಳು ಅಂದಿನ ಕಾಲದಲ್ಲಿ ಇದ್ದಿರಬಹುದು ಎಂಬುದು ನನ್ನ ಅಭಿಪ್ರಾಯವಾದ್ದರಿಂದ ಅಲ್ಲಿ ಯಾರೇ ಆಗಲಿ, ಜಗತ್ತಿನ ಯಾವುದೇ ಆಗಲಿ, ಎಲ್ಲ ದೇವರನ್ನು, ಎಲ್ಲ ಮಾನವರನ್ನು, ಎಲ್ಲ ವ್ಯವಸ್ಥೆಗಳನ್ನು ಗೌರವಿಸುವುದರಲ್ಲಿ ಯಾವ ತಪ್ಪುಗಳು ಇರುವುದಿಲ್ಲ. ನಂಬಿಕೆಗಳಿಲ್ಲ. ಅನ್ಯಾಯಗಳು ಮಾಡಿದಾಗ, ತಪ್ಪುಗಳು ಮಾಡಿದಾಗ ಆ ಕ್ಷೇತ್ರದಲ್ಲಿ ಸಾಮೂಹಿಕ ಪ್ರಾರ್ಥನೆಯೋ ಆ ಕ್ಷೇತ್ರದಲ್ಲಿ ನಡೆಯುವಂಥ ಕೆಲವೊಂದು ತೆಗೊಂಡ ತೀರ್ಮಾನದಲ್ಲಿ ಆಗಬೇಕು. ಯಾಕಂದರೆ ಇದು ಅಯ್ಯಪ್ಪನ ಸಂಪ್ರದಾಯಕ್ಕೆ ಅದು ಪಟ್ಟಿಗೆ ಒಳಗೊಂಡಿದೆ. ಯಾಕಂತ ಹೇಳಿದ್ರೆ ಈಗ ನೀವು ಇರುಮುಡಿ ಕಟ್ಟಬೇಕಾದ್ರೆ ಅಲ್ಲಿ ಈಗ ಅಯ್ಯಪ್ಪನಿಗೆ ನೇಯ್ತಾರೆಯನ್ನು ಇಡುವುದರ ಮುಖಾಂತರ, ಕಟ್ಟುವ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ದೇವರಿಗೆ ಅಲ್ಲಿ ಬೇರೆ ಬೇರೆ ರೀತಿಯ ಇರುಮುಡಿಗಳನ್ನ ಕಟ್ತೇವೆ ನಾವು. ಅದು ಎಲ್ಲವೂ ನಿಮಗೆ ಏನಾಗಿದೆ ಅಂತ ಹೇಳಿದರೆ ದಾರಿ ಮಧ್ಯದಲ್ಲಿ ಹೋಗುವಾಗ ಉಪಯೋಗಕ್ಕೆ ಇಟ್ಟಂಥ ವಸ್ತುಗಳ ರೀತಿಯಲ್ಲೇ ಕಾಣುತ್ತದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಬಾಯಾರಿಕೆಯಾದಾಗ ಕಲ್ಲು ಸಕ್ಕರೆ ಇದೆ, ಅದರಲ್ಲಿ ಕಬ್ಬು ಇದೆ, ಅದರಲ್ಲಿ ಬೆಳ್ತಿಗೆ ಅಕ್ಕಿ ಇದೆ, ಅದರಲ್ಲಿ ತೆಂಗಿನಕಾಯಿ ಇದೆ, ಅದರಲ್ಲಿ ಒದ್ಲು ಇದೆ, ಅದರಲ್ಲಿ ಅವಲಕ್ಕಿ ಇದೆ, ಅದರಲ್ಲಿ ಕಪ್ಪಸುಂಠಿ ಇದೆ, ಅದರಲ್ಲಿ ಒಳ್ಳೆ ಬೇರೆ 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 ರೀತಿಯಲ್ಲಿ ನಮಗೆ ಇದೆ. ಅದು ಬಹುಶಃ ಆ ಕಾಲದಲ್ಲಿ ನಡೆದುಕೊಂಡು ಹೋಗುವಾಗ ದಾರಿ ಮಧ್ಯದಲ್ಲಿ ನಮಗೆ ಉಪಯೋಗ ಮಾಡಲಿಕ್ಕೆ ಇರುವಂಥ ವಸ್ತುಗಳ ಜೊತೆಗೆ ಅಯ್ಯಪ್ಪನಿಗೆ ನೇರ ಈ ನೇಯ್ತಾರೆಯನ್ನು ಇದನ್ನು ಕೊಂಡೋಗಿ ಕೊಡುವಂಥ ರೀತಿಯಲ್ಲಿ ಇರ್ಬೋದು. ಒಬ್ಬ ಇರುಮುಡಿ ಅಂದ ತಕ್ಷಣ ಇರುಮುಡಿಗೂ ಭಾರಿ ದೊಡ್ಡ ಮಹತ್ವ ಇದೆ. ತುಳುನಾಡಿನ ನಮ್ಮ ಈ ಊರಿನಲ್ಲಿ ಮುಡಿ ಅಂತ, ಅಕ್ಕಿಯ ಮುಡಿಗೂ ಒಂದು ಗೌರವದ ಹೆಸರಿದೆ. ಅದನ್ನು ನೀವು ಗೋಣಿಯಲ್ಲಿ ಹಾಕಿದ ಒಂದು ಮುಡಿಯನ್ನು ಅದರೊಳಗೆ 42 ಸೇರು ಅಕ್ಕಿ ಹಾಕಿ ಒಂದು ಚಂದದ ರೂಪದ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಅದನ್ನು ಮುಡಿ ಅಂತ ಕರಿತೇವೆ. ಗೌರವದ ಹೆಸರಿದೆ. ಮುಡಿ ಬೇರೆ ಭಾಷೆಯಲ್ಲಿ ಬೇರೆ ಶಬ್ದಗಳು ಕನ್ನಡದಲ್ಲಿ ಬರ್ತದೆ, ಆದರೆ ಇಲ್ಲಿ ಇರುಮುಡಿ ಅಂತ ಒಂದು ಗೌರವವೂ ಅದಕ್ಕೆ ಇದೆ. ಅದು ಕೇರಳ ಭಾಷೆಯಿಂದ ಬಂದಿರಬಹುದು. ಆಗಿರುವಾಗ ಈ ಗೌರವದ ವಿಚಾರಗಳನ್ನು ತಲೆಯಲ್ಲಿ ಹೊತ್ತುಕೊಂಡು ಹೋಗಬೇಕು, ನೆಲದಲ್ಲಿ ಇಡಬಾರ್ದು. ಇಂತೆಲ್ಲ ಅನೇಕ ಕಾರ್ಯಕ್ರಮಗಳು ಇದ್ದದ್ದರಿಂದ ಇದು ಆ ಊರಿನ ಪ್ರಾದೇಶಿಕ ವ್ಯವಸ್ಥೆಗೆ ಗೌರವಿಸುವಂಥ ವಿಚಾರವಾಗಿದೆ. ಆಗಿರುವಾಗ ತಾವೆಲ್ಲರೂ ಇದನ್ನು ಅವರವರಿಗೆ ಇಷ್ಟ ಇದ್ದರೆ ಅದನ್ನು ಗೌರವಿಸ್ಕೊಂಡು ಹೋಗಬೇಕು. ಯಾಕಂತ ಹೇಳಿದರೆ ಇದು ಅಯ್ಯಪ್ಪನ ತೀರ್ಮಾನವಾಗಿದೆ ವಿನ ನಿಮ್ಮ ತೀರ್ಮಾನಗಳಾಗಿರುವುದಿಲ್ಲ. ಆ ಕ್ಷೇತ್ರದ ತೀರ್ಮಾನಗಳಿರ್ಬೋದು. ಒಬ್ಬ ದುಷ್ಟನಿಗೆ ಸ್ಥಾನ ಕೊಟ್ಟಿರಲಿಕ್ಕಿಲ್ಲ. ಯಾಕಂದರೆ ಎಲ್ಲ ಕಡೆ ಇದು ಒಂದು ಕೆಲವರಿಗಿದೆ. ದೇವರ ಕಾಲದಲ್ಲಿಯೇ ಮುಸ್ಲಿಂ ವಾವರ ಇದ್ದಾನ ಅಂತ ಇದಿಲ್ಲ. ಇದು ನಂತರದ ಕಾಲಘಟ್ಟದಲ್ಲಿ ಬಂದ ಅನೇಕ ವಿಚಾರಗಳಿರ್ಬೋದು. ಆದ್ದರಿಂದ ಸತ್ಯದಿಂದ ಆರಂಭವಾದ, ಸತ್ಯಕ್ಕೆ ಸಂಬಂಧಪಟ್ಟಂಥ ಧರ್ಮದ ನೆಲೆ ಇರುವಂಥ ವಿಚಾರಗಳನ್ನು ಧಾರ್ಮಿಕ ನಂಬಿಕೆಗಳ ಉತ್ತಮ ಭಾವನೆಯೊಂದಿಗೆ ಅದಕ್ಕೆ ಅಂತ್ಯವಾಡುವುದೋ ಮುಂದುವರಿಸುವುದೋ ಮಾಡಿಕೊಂಡು ಹೋದರೆ ಉತ್ತಮ. ಯಾಕೆಂದರೆ ಹೇಳಿದರೆ ಎಲ್ಲ ಯುವಕರಲ್ಲಿ ಇವತ್ತು ಜನರಲ್ಲಿ ಯಾವತ್ತೂ ಧರ್ಮ ದ್ವೇಷವನ್ನು ಬಿತ್ತುವುದು ಬೇಡ. ಇದು ಎಲ್ಲ ಧರ್ಮದವರಿಗೆ ಹೇಳುವಂಥದ್ದು. ಆ ಧರ್ಮದೊಳಗೆ ಇಂಥ ವಿಷಬೀಜಗಳೆಲ್ಲವೂ ಬೇಡ. ಇದ್ದಾಗ ಅದನ್ನು ಸರಿಯಾದ ರೀತಿಯ ಸರಿ ಮತ್ತು ತಪ್ಪುಗಳ ಜೊತೆಗೆ ಕೊಂಡೋಗಬೇಕು. ಯಾಕಂತ ಹೇಳಿದರೆ ಆ ಅಯ್ಯಪ್ಪನ ಕಾರ್ಮಿಕ ಉಳಿಯುವಂಥ ಅಯ್ಯಪ್ಪನ ಕ್ಷೇತ್ರದ ಜವಾಬ್ದಾರಿ ನಮ್ಮಲ್ಲಿದೆ. ಇರುಮುಡಿ ಕಟ್ಟಿಕೊಂಡು ಆರಾಧನೆಯಲ್ಲಿ ದೇವರ ಧ್ಯಾನದಲ್ಲಿ ಹೋಗುವಂಥ ದೇವರು ಆ ಕ್ಷೇತ್ರದಲ್ಲಿ ಎಲ್ಲಾದರೂ ಮುಂದಿನ ದಿನಗಳಲ್ಲಿ ಇಂಥ ಧರ್ಮದ್ವೇಷಗಳು, ಗಲಾಟೆಗಳು, ಗೊಂದಲಗಳಾದರೆ ಆ ಕ್ಷೇತ್ರಕ್ಕೂ ದೊಡ್ಡ ಅಪಮಾನವಾಗ್ತದೆ. ಆಗಿರುವಾಗ ಏನೇ ಇದ್ದರೂ ಸರಿ ಮತ್ತು ತಪ್ಪುಗಳನ್ನು ಆ ಶಬರಿಮಲೆ ಅಯ್ಯಪ್ಪನೇ ತೀರ್ಮಾನ ಮಾಡ್ತದೆ. ಈಗ ಇಲ್ಲಿ ತುಳುನಾಡ ದೈವಾರಾಧನೆಯಲ್ಲಿ ಇದೇನಾದರೂ ವ್ಯತ್ಯಾಸಗಳಾದಾಗ, ಇವತ್ತು ನಾನು ಹೇಳಿದ ಕೊನೆ ಮುಹೂರ್ತ ಬೇರೆ ಬೇರೆ ಸಮಯಗಳಲ್ಲಿ ದೈವದ ಜಾತ್ರೆಯ ಮಧ್ಯದಲ್ಲಿ ಗಲಾಟೆಗಳು, ನಿಮಗೆ ವಾಗ್ಯುದ್ಧಗಳು, ಬೇರೆ ಬೇರೆ ರೀತಿಯ ವಂಚನೆಗಳು, ಮೋಸಗಳು, ರಕ್ತಪಾತಗಳು ನಡೆದರೆ ಕೆಲವೇ ದಿನಗಳಲ್ಲಿ ನಿಮಗೆ ಅದರ ಸೋಲಗೇಲು ಗೊತ್ತಿದ್ದು ಅವನಿಗೆ ಶಿಕ್ಷೆಯಾದ ಅನುಭವವಾಗಿದೆ. ಆದರೆ ಅಲ್ಲಿಯೂ ಸಮೇತ ಎಲ್ಲಿಯಾದರೂ ವಾವರನನ್ನೇ
ತಪ್ಪು ರೀತಿಯಲ್ಲಿ ವಾವರನನ್ನೇ ಉದ್ದೇಶಪೂರ್ವಕವಾಗಿ ಸ್ವಾರ್ಥದ ಆಧಾರದಲ್ಲಿ ನೆಲೆ ಮಾಡಿದ್ದರೆ ಅವರಿಗೂ ಶಿಕ್ಷೆಯಾಗಲಿ. ಒಂದು ವೇಳೆ ಒಳ್ಳೆತನವನ್ನು ಮಾಡಿ ಇವತ್ತು ಅಗೌರವ ಮಾಡಿದರೆ ಅದು ನಮಗೂ ಬರ್ತದೆ. ಆಗಿರುವ ಏನೇ ಇದ್ರೂ ನಮ್ಮ ಎದುರುಗಡೆ ಅಯ್ಯಪ್ಪನ ಒಂದು ಕಾರ್ಣಿಕ ಮತ್ತು ತುಳು ಧರ್ಮದೈವಗಳ ಒಂದು ನೆಲೆ ಇದು ನಮ್ಮ ಕಣ್ಣೆದುರು ಇರಲಿ. ಈ ತೀರ್ಮಾನವನ್ನು ಮಾನವರಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನು ಅಂತ ಹೇಳಿದರೆ ದೇವರ ಚಿಂತೆ ದೇವರ ಇಚ್ಛೆಯಾಗಿರ್ತದೆ. ಅಲ್ಲ, ಅದೇ ನೀವು ಹೇಳಿದ್ರಿ ಏನು ಅಂತ ಹೇಳಿದ್ರೆ ಅಯ್ಯಪ್ಪ ಮಾಲೆಧಾರಿಗಳು ಅಲ್ಲಿ ನಡೆದುಕೊಂಡು ಹೋಗಬೇಕಾದ್ರೆ ಅವ್ರಿಗೆ ಏನಾದರೂ ಸುಸ್ತಾದರೆ ಆ ಸಮಯದಲ್ಲಿ ವಾವರ ಹೆಲ್ಪ್ ಮಾಡಿರ್ಬೋದು. ಅದಕ್ಕೋಸ್ಕರ ವಾವರನನ್ನು ಎಲ್ಲರೂ ಕೂಡ ಭೇಟಿಯಾಗಿ ಹೋಗ್ತಾ ಇದ್ರು. ಮತ್ತು ಮಸೀದಿ ಇರ್ತಾ ಇರಲಿಲ್ಲ, ಒಂದು ಏನೋ ಅವನ ಮನೆ ಥರ ಇರ್ತು. ಸೊ ಅಲ್ಲಿ ಹೋಗಿ ಭೇಟಿಯಾಗಿ ಸುಸ್ತಾದಾಗ ಒಂದಷ್ಟು ಕೂತ್ಕೊಂಡು ಹೋಗಿ ಮತ್ತೆ ಅಯ್ಯಪ್ಪನನ್ನು ಭೇಟಿ ಆಗ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ ಅಯ್ಯಪ್ಪ ಮಾಲೆದಾರಿಗೆ ಹೋಗುವಾಗ ಒಂದಷ್ಟು ಹೆಲ್ಪ್ ಮಾಡ್ತಾ ಇದ್ದ ಇರಬಹುದು ಅಂತ ಇರಬಹುದು. ಯಾಕಂತ ಹೇಳಿದ್ರೆ ಅದು ಆಗ ಈಗ ಮಸೀದಿ ಆಗಿದೆ, ಮತ್ತೊಂದು ಆಗಿದೆ, ಕಾಲಾಂತರದಲ್ಲಿ ಅದು ಬದಲಾವಣೆ ಆಯಿತು. ಅರ್ಥ ಆಯ್ತಾ? ಆನಂತರದಲ್ಲಿ ಈಗ ವಾವರ ಕೂಡ ಅಯ್ಯಪ್ಪ ಸ್ವಾಮಿಗಳು ಈ ದಿನ ಬರ್ತಾರೆ, 48 ದಿನದಲ್ಲಿ ವೃತದಲ್ಲಿ ಇರ್ತಾರೆ ಅನ್ನುವಂಥ ವಿಚಾರದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಒಂದು ಅವನಿಗೆ ಏನೋ ಭಕ್ತಿ ಇದ್ದು ಅವನು ಕೂಡ ವೃತದಲ್ಲಿ ಇದ್ದಿರ್ಬೋದು, ಅವನು ಕುಲ ವೆಜ್ಜಲ್ಲಿ ಇದ್ದಿರ್ಬೋದು ವಾವರ. ಈಗ ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಸೀದಿ ಆಗಿದೆ, ಅಲ್ಲಿ ನಾನ್ ವೆಜ್ ತಿಂದು ಹೋಗ್ತಾರೆ. ಒಂದಷ್ಟು ಎಲ್ಲರೂ ಕೂಡ ಹೋಗುವಂಥದ್ದು ನಾನ್ ವೆಜ್ ತಿಂದೆ. ಅಂಥದ್ರಲ್ಲಿ ಇಂಥ ವೆಜ್ಜಲ್ಲಿ ಇದ್ದಂತಹ ಸ್ವಾಮಿಗಳು, ವೃತದಲ್ಲಿ ಇದ್ದಂತಹ ಸ್ವಾಮಿಗಳು ಯಾಕೆ ಮೊದಲು ಅಲ್ಲಿಗೆ ಭೇಟಿ ಕೊಡಬೇಕು? ಅಲ್ಲಿ ಶುದ್ಧ ಇದೆಯಾ ಅನ್ನುವಂಥ. ದೈವಗಳ ನಾಡು ತುಳುನಾಡು, ದೇವರ ನಾಡು ಕೇರಳ. ನೀವು ಇವತ್ತಿಗೂ ನೀವು ಅಲ್ಲಿ ಹೋಗಿ ಇಲ್ಲಿ ನಿಮಗೆ ಗೋಮಾಂಸ ನಿಷೇಧ ಇದೆ. ಕೇರಳದ ಪ್ರತಿ ಹೋಟೆಲ್ಗಳಲ್ಲಿ ಅಲ್ಲಿದೆ. ನೀವು ಅಲ್ಲಿ ಎಲ್ಲಿಯ ತನಕ ಅಂತ ಹೇಳಿದರೆ ನೀವು ನಮ್ಮವರೇ ಇರುವಂಥ, ಇವುದು ನಾವು ಕಣ್ಣಾರೆ ಕಂಡದ್ದು, ನಮ್ಮವರೇ ಇರುವಂಥ ಫೋಟೋಗಳಿರುವಂಥ ಜಾಗದಲ್ಲಿ ಮಾಲಾಧಾರಿ ಇದ್ದರೂ ಕೂಡ ಮಾಂಸಾಹಾರಿಗಳನ್ನೇ ಹೋಟ್ಲಲ್ಲಿ ಅಲ್ಲಿ ಮಾಂಸಾಹಾರಿ ಇದ್ದರೂ ಕೂಡ ಇಲ್ಲ ಇದೆಲ್ಲ ವೆಜ್ ಅಂತ ಸುಳ್ಳು ಹೇಳ್ತಾರೆ. ತುದಿಗೆ ನಿಮಗೆ ಎಲ್ಲಿಯೂ ಸಾಧಾರಣ ಅಲ್ಲಿ ಹೋಗುವವರೆಗೆ ನಿಮಗೆ ಎಲ್ಲವೂ ಅಲ್ಲಿ ಮಾಂಸಾಹಾರದ ಹೋಟ್ಲುಗಳಲ್ಲೇ ಕೆಲವೆಲ್ಲ ಇರುವಂಥದ್ದು. ಎಲ್ಲಿಯೂ ನಮ್ಮ ಇಲ್ಲಿ ಹಾಗೆ ಶುದ್ಧ ಸಸ್ಯಾಹಾರಗಳು ಸಿಕ್ಕುವುದಿಲ್ವ. ಹಾಗಂತ ಹೇಳಿದರೆ ಆಹಾರ ಪದ್ಧತಿಯಲ್ಲಿ ನಾವು ಅವನು ಮಾಡ್ತಾನ ಬಿಡ್ತಾನ, ತಿಂದವರು ಬಿಡ್ತಾರ. ನಾನು ತಿನ್ನುವುದಿಲ್ಲ, ನಾನು ಮುಟ್ಟಲಾರೆ, ನನ್ನೊಳಗಿನ ಆತ್ಮ. ಈಗ ನೋಡಿ ಎದುರಿನವನನ್ನು ಎಷ್ಟು ದಿನ, ಈಗ ನೋಡಿ ಈಗ ಉದಾಹರಣೆಗೆ ನಿಮಗೆ ಈಗ ಮಾಲೆ ಹಾಕಿದವರು ಒಂದು ಮೀನಿನ ವ್ಯಾಪಾರ ಮಾಡಿದರೆ ಮಾಡ್ತಾ ಇದ್ದಾರೆ, ನಿಮಗೆ ಕೋಳಿ ಅಂಗಡಿಯಲ್ಲಿ ಇದ್ದಾರೆ, ನಾನ್ ವೆಜ್ ಹೋಟೆಲಲ್ಲಿ ಸಪ್ಲೈ ಆಗಿದ್ದಾರೆ, ನಿಮಗೆ ಎಲ್ಲವನ್ನು ಮಾಡ್ತಾ ಇದ್ದಾರಲ್ಲ, ಎಲ್ಲವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸಗಳನ್ನು ಅವನವನ ಕಾಯಕವನ್ನು ಅವನವನಿಗೆ ಮಾಡ್ಬೋದು. ಅವನ ಸೇವನೆ ಇರುವುದಿಲ್ಲ, ಅವನ ಕುಟುಂಬವೂ ಸೇವನೆ ಮಾಡುವುದಿಲ್ಲ. ಅವನ ಈ ಶರೀರ ಮಾಲೆ ಹಾಕಿದಂಥ ಆ ಸ್ವಾಮಿ ತಾನು ಹೇಗಿದ್ದೇನೆ ಎಂಬ ನಿಯಮದ ಮೇಲೆ ನಮಗೆ ಫಲಿತಾಂಶಗಳು ಬರುವಂಥದ್ದು. ಹೋಟೆಲ್ಗಳಲ್ಲಿ ಅಲ್ಲಿ ನಾನ್ ವೆಜ್ ಇದೆಯಾ ಇಲ್ವೋ ನಾವು ಕೇಳುವಂಥದ್ದು. ಇಲ್ಲ ಅಂದಾಗ ನಾವು ತಿಂತೇವೆ, ಅಕಸ್ಮಾತ್ ಇದ್ದರೆ ಆ ಪಾಪತ್ತು ಅವನಿಗೆ ಬರ್ತದೆ. ಇಲ್ಲಿ ಈಗಲೂ ಅನೇಕ ಹೋಟೆಲ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇರುವವರು ಎಲ್ಲರೂ ನಿಮಗೆ ಆ ಕಾಯಕಗಳನ್ನು ಮಾಡಿಕೊಂಡಿರ್ತವೆ. ಕಾಯಕ ಮಾಡುವುದರಲ್ಲಿ ಏನು ಸಮಸ್ಯೆ ಇಲ್ಲ, ಸೇವನೆ ಮಾಡಬಾರ್ದು, ನಾನು ಸ್ವೀಕರಿಸಬಾರದು ಎಂಬ ನಿಯಮ ಇರುವಂಥದ್ದು. ಆ ನಿಯಮಗಳಿದೆ ಅನೇಕಗಳಲ್ಲಿ. ಅವರಿಗೆ ಒಂದು ಆಹಾರ ಪದ್ಧತಿ ಇದೆ, ಅದನ್ನು ಪಾಲಿಸ್ಕೊಂಡು. ಆಗಿರುವಾಗ ಅಲ್ಲಿ ನಾನ್ ವೆಜ್ ತಿಂದ್ಕೊಂಡು ಬರ್ತಾನೆ, ಮಾಂಸಾಹಾರ ತಿಂದ್ಕೊಂಡು ಬರ್ತಾನೆ, ಯಾರೋ ಬರ್ತಾನೆ ಅಂತ ಹೇಳಿದರೆ ನಾವೇನು ಮಾಡಲಿಕ್ಕೆ? ನಾನು ತಿನ್ನಬಾರ್ದು, ನೀವು ತಿನ್ನಬಾರ್ದು. ನಮ್ಮೊಳಗಿನ ಪ್ರತಿಜ್ಞೆಗಳು ಸರಿ ಇರಬೇಕು, ನಮ್ಮೊಳಗಿನ ಅನುಷ್ಠಾನಗಳು ಸರಿ ಇರಬೇಕು. ಫಲಿತಾಂಶ ಇರುವುದು ಸುತ್ತಮುತ್ತ ಇದ್ದವನ ಮೇಲಲ್ಲ, ತನ್ನ ಅನುಷ್ಠಾನ ಸರಿ ಇದ್ದಾಗ ಮಾತ್ರ ನನಗೆ ಅದು ಬಾಧಿಸುವಂಥದ್ದು. ಅಲ್ಲ, ಮುಸ್ಲಿಮರಿಗೆ ಅಯ್ಯಪ್ಪನ ಮೇಲೆ ಇರದಂಥ ಭಕ್ತಿ ಹಿಂದೂಗಳಿಗೆ ವಾವರನ ಮೇಲೆ ಯಾಕಿರಬೇಕು ಅಂತ ಹೇಳಿದ್ರೆ ಈಗ ಮುಸ್ಲಿಮರಿಗೂ ಅಲ್ಲಿ ವಾವರನ ಏನು ಪಲ್ಲಿ ಇದೆ, ಅಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಬರುವಂಥ ಸಮಯದಲ್ಲಿ ವೆಜ್ಜಿ ಅಥವಾ ಮಗದೊಂದು ಈ ಥರ ಒಂದು ಕಂಡೀಷನ್ ಮಾಡ್ಬೋದು. ಅವರು ಎಲ್ಲನೂ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಅಯ್ಯಪ್ಪನ ಮೇಲೆ ಅವರಿಗೆ ಭಕ್ತಿ ಇಲ್ಲ. ಅವರು ಅಯ್ಯಪ್ಪ ಮಾಲಾಧಾರಿಗಳು ಬರ್ತಾರೆ, ನಮಗೇನು ಹೋಗ್ತಾರೆ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಅವರ ಮೈಂಡ್ ಸೆಟ್ಟಲ್ಲ ಇದೆ. ಹಾಗಾದರೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ವಾವರನ ಮೇಲೆ ಯಾಕೆ ಪ್ರೀತಿ ಉಂಟು? ಅಲ್ಲ, ನೀವು ನೋಡಿ, ಅದು ನಿಮಗೆ ಬಿಟ್ಟು ಅದೇ ನಾನು ಇಂಥ ಸಂಘರ್ಷದಿಂದ ಸಮಾಜವನ್ನು ಹೊರತರಬೇಕಂತ ಹೇಳುವಂಥದ್ದು. ಈಗ ನಿಮ್ಮದೇ ಮಾತಿನಲ್ಲಿ ಒಂದು ಸಂಘರ್ಷಪೂರ್ವಕ ವಿಚಾರ ಇದೆ. ಏನಂತ ಯಾವ ಗುರುಸ್ವಾಮಿ ಒಬ್ಬ ಮಾಲಾಧಾರಿಯಾಗಿ ನಿಮಗೆ ನಿಬಂಧನೆಗಳೊಂದಿಗೆ ನಿಮಗೆ ಮಾಲೆ ಹಾಕ್ತಾರೆ, ಹೋಗುವಂಥದ್ದು ಬಿಡುವಂಥದ್ದು ನಿಮಗೆ ಬಿಟ್ಟದ್ದು. ನೀವು ಹೋಗ್ಬೇಕಂತ ಕಡ್ಡಾಯವಾಗಿ ಯಾರೂ ನಿಮ್ಮನ್ನು ಬಲವಂತದೆ ಇಲ್ಲಿ ಹೋಗದಿದ್ದರೆ ಅಲ್ಲಿ ಹೋಗಬಾರ್ದು. ಈಗ ನಾನು ಹೋಗಿದ್ದೇನೆ, ನಾನು ಶಬರಿಮಲೆಗೆ ಪಾದಯಾತ್ರೆ ಹೋಗಿದ್ದೇನೆ, ನಾನು ಇಷ್ಟರವರೆಗೆ ನಾನು ಹೋಗಲಿಲ್ಲ, ನಾನು ಮಸೀದಿಗೆ ಅಲ್ಲಿ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಹೋಗುವಂಥ ರೀತಿ ಪಂಪಕ್ಕೆ ಹೋಗಿ ಸೀದಾ ಹೋಗಿ ಬಂದಿದ್ದೇನೆ.
ನಾನು ಪಾದಯಾತ್ರೆಗೆ ಹೋಗಿದ್ದೇನೆ, ಇಷ್ಟರವರೆಗೆ ಜ್ಯೋತಿ ನೋಡಲಿಲ್ಲ. ನಾನು ಶಬರಿಮಲೆಗೆ ವರ್ಷಂಪ್ರತಿ ಹೋದೆ, ನಾನು ಇವತ್ತಿಗೂ ಧ್ಯಾನ ಮಾಡಿದ್ದೇನೆ. ಅದು ನನ್ನ ನಿಯಮ. ಈಗ ನೀವು ಕೆಲವು ಜನ ಈಗ ರಾತ್ರಿ ಆಹಾರ ಪದ್ಧತಿಗಳಿದೆ. ನಾನು ಮಾಲೆ ಹಾಕಿದರೆ ನಾನು ರಾತ್ರಿಯೂ ಊಟ ಮಾಡಿದ್ದೇನೆ, ಮಿತವಾದ ಆಹಾರವನ್ನು ಸ್ವೀಕಾರ ಮಾಡಿದ್ದೇನೆ, ನಾನು ಹೋಗಿದ್ದೇನೆ. ಮತ್ತು ನಾನು ಈಗ ಮಾಲೆ ಹಾಕಿ ಇದು ನನ್ನದು ವೈಯಕ್ತಿಕ, ಅದನ್ನು ನೀವು ಮತ್ತೊಬ್ಬ ತಗೊಳ್ಳುವಾಗಿಲ್ಲ. ಈಗ ನಾನು ಮಾಲೆ ಹಾಕಿದರೆ ನಾನು ಒಬ್ಬನೇ ಒಂದು ಕಡೆಯಲ್ಲಿ ವಾಸವಾಗಿರ್ತೇನೆ. ನಾನು ಇರುವುದು ಅದು ಒಬ್ಬರು ಬೀರಿಯಲ್ಲಿ ಇರ್ತಾರೆ, ಒಬ್ಬರು ಜನಗರ ಮಧ್ಯೆ ಇರ್ತಾರೆ. ಬಟ್ ನೋಡಿ, ಇದು ಎಲ್ಲವೂ ನಿಮ್ಮ ಇಚ್ಛೆ. ಇಲ್ಲಿ ಇರುವಂಥದ್ದು ಏನು ಅಂತ ಹೇಳಿದರೆ, ನಿಮಗೆ ಆ ನಿಯಮಗಳು, ಆ ಸಮಯದಲ್ಲಿ ಮಾನಸಿಕವಾದ ಪರಿವರ್ತನೆ. ಆಹಾರ ಪದ್ಧತಿಯಲ್ಲಿ ಮಿತಾಹಾರಕ್ಕೋಸ್ಕರ ನಿಮಗೆ ಅದನ್ನೆಲ್ಲ ಹೇಳಿಕೊಟ್ಟಿದ್ದಾರೆ. ಮಿತಾಹಾರವಿರಬೇಕು, ಲಘುವಾದ ಆಹಾರಗಳಿರಬೇಕು ವಿನ ನೀವೀಗ ಅಲ್ಲಿ ಹೋಗುವುದು ಮತ್ತು ಬಿಡುವುದು ಇದು ಕಡ್ಡಾಯ ಅಲ್ಲವೇ ಅಲ್ಲ. ಯಾರನ್ನೂ ಕಡ್ಡಾಯ ಮಾಡಲಿಲ್ಲ. ಅಲ್ಲಿ ಈ ವ್ಯವಸ್ಥೆಗಳು ಇದೆ. ಸ್ವೀಕರಿಸೋದು ಬಿಡುವುದು ನಮಗೆ ಬಿಟ್ಟದ್ದು ವಿಚಾರ ಅಂತ ಹೇಳುವಂಥ. ಸ್ವೀಕರಿಸೋದು ಬಿಡುವುದು ನಮಗೆ ಬಿಟ್ಟ ವಿಚಾರ. ಕಡ್ಡಾಯ ಯಾರು ಮಾಡಿದ್ದಾರೆ? ಎಲ್ಲಿಯೂ ಧಾರ್ಮಿಕ ವಿಚಾರಗಳಲ್ಲಿ ಕಡ್ಡಾಯ ಇರಲೇಬಾರ್ದು. ಆ ಲೆಕ್ಕಾಚಾರ ನೋಡಿದರೆ ನಾವು ಚಿಕ್ಕ ಮಕ್ಕಳನ್ನು ಕೊಂಡೋಗ್ತೇವೆ. ಈ ಚಿಕ್ಕ ಮಕ್ಕಳನ್ನು ಕೊಂಡೋಗುವಾಗ ಕೆಲವು ಸಲ ನೋಡಿ, ದೇವರ ಬಳಿ ಮಕ್ಕಳನ್ನಾಗಲಿ ಯಾರನ್ನು ಕೊಂಡೋಗುವಾಗ ಸಂಪೂರ್ಣವಾಗಿ ಲೋಕಜ್ಞಾನದ ಅರಿವಿಕೆಯೊಂದಿಗೆ ದೇವರ ಮೂರ್ತಿಯನ್ನು ನೋಡಬೇಕು. ಮಗುವಿಗೆ ನಾನು ಮಾಡ್ತಿರುವುದು ಧ್ಯಾನವೋ ಅದು ಕಾಣುವುದು ಅಯ್ಯಪ್ಪನೋ ಅಲ್ಲ, ವಿಚಾರ ತಿಳಿಯದೆ ನಾವು ನಮ್ಮ ವಿಚಾರಕ್ಕೋಸ್ಕರ ಕೆಲವು ಸಲ ತಣ್ಣೀರಲ್ಲಿ ಮುಳುಗಿಸಿ ಶಿಕ್ಷೆಯ ರೂಪದಲ್ಲಿ ಯಾವ ಭಕ್ತಿಯನ್ನು ಮಾಡಬಾರದು ಅಂತ ನಿಯಮ ಇದೆ. ನೀವು ಯಾವ ಭಕ್ತಿಯನ್ನೇ ಮಾಡಿ ಆ ಮಗುವಿಗೆ ತೋರಿಸಿದಾಗ ಇದು ಅಯ್ಯಪ್ಪ, ಇದು ಈ ದೇವರು, ಇದು ತಂದೆ, ಇದು ತಾಯಿ, ಇದು ಜಗತ್ತು ಅಂತ ಲೋಕಜ್ಞಾನ ಬರಬೇಕು ಅಂತ ನಿಯಮಗಳು ಇದೆ. ಅದು ಎಲ್ಲವನ್ನು ಈಗ ಕೆಲವು ಕಡೆ ನೋಡಿ, ಕೆಲವು ಭಕ್ತರೆಲ್ಲರೂ ಭಕ್ತಿಯಿಂದಲೇ ಆಗ್ತಾರೆ. ಕೆಲವೆಲ್ಲರೂ ನಮಗೆ ಇರುವಂಥ ದುಶ್ಚಟಗಳಿಂದ ಪಾರಾಗಲಿಕ್ಕೂ ಅದು ಅವಕಾಶಗಳಿರ್ತದೆ. 48 ದಿನಗಳವರೆಗೆ ಋತಾದಿಗಳನ್ನು ದೇವರನ್ನು ಕರೆಯುವುದರ ಮುಖಾಂತರ ನಮಗೆ ಒಂದು ಪರಿವರ್ತನೆಗೆ ಅವಕಾಶ. ಪರಿವರ್ತನೆ ಆದವರು ಬದಲಾವಣೆಗೋಸ್ಕರ ಎಲ್ಲ ರೀತಿಗೂ ಒಟ್ಟು ಅಲ್ಲಿ ಇರುವಂಥ ಮೊರೆ ದೇವರ ಧ್ಯಾನ ಮಾತ್ರ ಆಗಿರುವಾಗ ಇಲ್ಲಿ ಎಲ್ಲಿಯೂ ನಿಮಗೆ ಬಲವಂತದ ಮತ್ತು ಉದ್ದೇಶದ ಇಲ್ಲ. ಅದರ ಮೇಲೆ ಹೋದಾಗ ಶಬರಿಮಲೆಯ ಸನ್ನಿಧಾನವನ್ನು ಪ್ರವೇಶಿಸಿದಾಗ ಅಲ್ಲಿ ನಿಬಂಧನೆಗಳಿದೆ. ಅಲ್ಲಿ ನೀವು ನಿಮ್ಮ ಮಾಲಾಧಾರಿಯಾಗಿ ಋತಧಾರಿಯಾಗಿದ್ದುಕೊಂಡೇ 18 ಮೆಟ್ಟಲುಗಳನ್ನು ಮೆಟ್ಟಿ ಹೋಗಬೇಕು. ಅಲ್ಲಿ ಇರುವಂಥ ನಿಮಗೆ ಇರುವಂಥ ಪೊಲೀಸರಿರ್ಬೋದು, ಅಲ್ಲಿ ಕಾವಲಿಗಿರುವಂಥ ಪೊಲೀಸರಿರ್ಬೋದು, ರಕ್ಷಣೆಗಿರುವಂಥ ಪೊಲೀಸರು ಯಾರೇ ಇದ್ದರೂ ಅವರು ಇನ್ಶರ್ಟ್ ಮಾಡಲೇಬಾರ್ದು. ಶರ್ಟ್ಗಳನ್ನ ಹೊರಗೆ ಬಿಚ್ಚಬೇಕೆಂಬ ನಿಯಮ ಇದೆ. ಅದರ ಒಳಗಡೆ ಹೋದಾಗ ಕೆಲವೊಂದು ನಿಬಂಧನೆ, ಅದನ್ನು ನಾವು ಕಡ್ಡಾಯವಾಗಿ ಪಾಲಿಸಬೇಕು. ಅದು ಅಲ್ಲಿಯ ಪ್ರಾದೇಶಿಕವಾದ ನಿಯಮಗಳು, ಅಲ್ಲಿಯ ನಂಬಿಕೆಗಳು. ಅದನ್ನು ಪಾಲಿಸದಿದ್ದರೆ ಆ ಕ್ಷೇತ್ರಕ್ಕೆ ನಾವು ದ್ರೋಹ ಬಗೆದಾಗೆ. ನೀವು ದಾರಿ ಮಧ್ಯದಲ್ಲಿ ಹೋಗುವ ರೀತಿಯಲ್ಲಿ ಬದಲಾವಣೆಗಳಿದ್ದರೆ ಅದು ಇಂಥದೇ ಒಂದು ಶಿಕ್ಷೆಯ ರೂಪದ ಆರಾಧನೆಗಳಿಲ್ಲ ಅಲ್ಲ. ಅಲ್ಲಿ ಹೋದಾಗ ಇಲ್ಲಿಯ ಕೆಲವು ದೇವಸ್ಥಾನಗಳಿದೆ. ನೀವು ಯಾವಾಗ ನೀವು ಬೂಲ್ಯ ತಗೊಳ್ಬೇಕು, ಒಳಗಡೆ ಹೋಗುವಾಗ ಹಂಗೆ ಶರ್ಟ್ ಬನಿಯನ್ನು ಬಿಚ್ಚಬೇಕು ಅಲ್ಲ, ಈ ರೀತಿ ಇಂಥ ನಿಯಮಗಳಲ್ಲಿದೆ. ಅಲ್ಲಿ ಇರುವಂಥ ಸನ್ನಿಧಾನದ ನಿಯಮಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು. ಅದು ನಿಯಮವಾಗಿರ್ತದೆ. ವಾವರನಲ್ಲಿ ಹೋಗುವಂಥದ್ದು ಬಿಡುವಂಥದ್ದು ನಿಮಗೆ ಬಿಟ್ಟ ವಿಚಾರ. ಯಾರೂ ಅವರು ಕರೆಯಲಿಲ್ಲ, ನಿಮ್ಮನ್ನು ಬಲವಂತದ ಹೇರಿಕೆ ಯಾರೂ ಮಾಡಲಿಲ್ಲ. ನಿಮಗೆ ಒಂದು ನಿಯಮ ಈ ರೀತಿಯಾಗಿದೆ ಅಂತ ಗುರುಸ್ವಾಮಿಗಳು ಹೇಳ್ತಾರೆ. ಅದನ್ನು ಪಾಲಿಸಿಕೊಂಡು ಹೋಗುವಂಥದ್ದು, ಅದರ ಸರಿತಪ್ಪುಗಳನ್ನು ನೋಡಿಕೊಂಡು ಹೋಗುವಂಥದ್ದು. ಅನೇಕ ಮುಸ್ಲಿಮರು ಸಮೇತ ದರ್ಗಾವನ್ನು ನಂಬದವರಿದ್ದಾರೆ, ಅಲ್ಲ ಈ ರೀತಿಯ ವ್ಯವಸ್ಥೆಗಳನ್ನು ನಂಬದವರಿದ್ದಾರೆ. ನಮ್ಮಲ್ಲಿಯೂ ಕೆಲವು ಅನಿಷ್ಟ ಪದ್ಧತಿಗಳನ್ನು ನಂಬದ ಹಿಂದೂಗಳಿದ್ದಾರೆ, ನಮ್ಮ ವ್ಯವಸ್ಥೆಗಳನ್ನು. ಆಗಿರುವಾಗ ನೋಡಿ, ಅಂಥದ್ದು ಏನು ಅಂತ ಹೇಳಿದರೆ, ಅವರ ನಂತರ ಕಾಲಘಟ್ಟದಲ್ಲಿ ಒಂದು ಉದ್ದೇಶಗಳಿರ್ಬೋದು, ಅದಕ್ಕೆ ಅರಿಕೆ ನಾವು ಇಡುವಂಥದ್ದು. ಅಲ್ಲಿ ಮನುಷ್ಯ ಉಪಕಾರ ಸ್ಮರಣೆ ಮಾಡಿದಂಥ ನಂತರದ ದಿನ ಅರಿಕೆ ಹಾಕ್ಕೊಂಡು ಅಲ್ಲಿ ಬೇರೆ ಬೇರೆ ರೀತಿಯ ಒಂದು ರೀತಿಯ ಈಗ ಇಲ್ಲಿಯೇ ನಮಗೆ ಕಾಣ್ತದೆ. ಯಾವ ಜಾಗದಲ್ಲಿ ಕೊರಗಜ್ಜನನ್ನು ನಂಬಬೇಕು ನಾವು? ಕುತ್ತಾರಿನಲ್ಲೋ ಅಲ್ಲ ಬೇರೆ ಬೇರೆ ಕಡೆ ನಂಬಬೇಕಾದಂಥ ಒಂದು ಅಜ್ಜನನ್ನು ಒಂದು ವ್ಯವಹಾರದ ದೃಷ್ಟಿಯಲ್ಲಿ ಜನ ಸೇರುವಂಥ ಜಾಗದಲ್ಲಿ ಎಲ್ಲರ ಮನೆಯಲ್ಲೂ ಅಲ್ಲಲ್ಲಿ ನಾವು ಬೇರೆ ಬೇರೆ ರೀತಿ ಅಜ್ಜ ಮಾತ್ರ ಅಲ್ಲ, ಬೇರೆ ಬೇರೆ ದೈವಗಳನ್ನಿಟ್ಟು ಕಟ್ಟೆ ಕಟ್ಟುವುದು, ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ನಾವು ಆರಾಧನೆಗಳ ದೇವರು ಇದು ಎಲ್ಲವೂ ಏನಾಗಿದೆ ಅಂತ ಹೇಳಿದರೆ, ಒಂದು ಕೆಲವು ಕಡೆ ಧಾರ್ಮಿಕತೆ ಅಂದರೆ ಒಂದು ಬಹುಕೋಟಿಯ ಉದ್ಯಮದ ಥರ ಆಗಿದೆ. ನಾವು ಯಾರೋ ಮಾಡಿದ ತಪ್ಪಿಗೋಸ್ಕರ ನಮ್ಮ ವಿಚಾರಗಳು ಇಷ್ಟದ್ದು ಇದೆಲ್ಲವನ್ನು ಸರಿ ಮಾಡಲಿಕ್ಕೆ
ವಿಚಾರಗಳ ಅವಕಾಶಗಳಿದೆ ಆಧ್ಯಾತ್ಮದಲ್ಲಿ, ಧಾರ್ಮಿಕತೆಯಲ್ಲಿ. ಆದರೆ ಇದಕ್ಕೆ ಒಂದೇ ಒಂದು ರೀತಿಯ ಒಂದು ಸಂಘರ್ಷಪೂರಕ ವಿಚಾರಗಳೇ ಇದಕ್ಕೆ ದಾರಿ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ, ಮುಂದಿನ ಪೀಳಿಗೆಗೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ವಿಚಾರವನ್ನು ಕೂಡ ತಿಳಿಸಿದ್ದು ಅಂತ ಹೇಳಿದ್ರೆ ಕ್ಲಾರಿಟಿ ಮತ್ತು ಕನ್ಕ್ಲೂಷನ್ ಸಿಕ್ತು ಅಂತೇಳಿ ನಾನು ಭಾವಿಸ್ತೀನಿ. ಅಂತ ಹೇಳಿದ್ರೆ ಯಾವುದೇ ವಿಚಾರ ಆಗಿರ್ಬೋದು, ಹಿಂದೂ ಮುಸ್ಲಿಂ ಅನ್ನುವಂಥ ವಿಷಯದಲ್ಲಿ ತರಬೇಡಿ. ಒಂದು ವೇಳೆ ನಲ್ಲಿಗೆ ಹೋಗುವಂಥದ್ದು ತಪ್ಪು ಅಂತ ಹೇಳಿದರೆ ಅಥವಾ ಯಾರೋ ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಇದ್ದರೆ ಖಂಡಿತವಾಗ್ಲೂ ಅದನ್ನು ಯಾರು ಕ್ರಿಯೇಟ್ ಮಾಡಿದ್ದಾರೆ ಅವರಿಗೆ ಹೇಳಿ. ಇದರ ನಡುವೆ ಹಿಂದೂ ಮುಸ್ಲಿಂ ಅನ್ನುವಂಥ ವಿಚಾರವನ್ನು ಎತ್ತಿ ತರಬೇಡಿ. ಮತ್ತು ಸ್ಪೆಷಲ್ಲಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಕೋಮುವಾದ ಸೃಷ್ಟಿ ಮಾಡುವಂಥದ್ದು, ಕೋಮುವಾದಕ್ಕೆ ಎತ್ತಿ ಹಿಡಿದ ಜಿಲ್ಲೆ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾರೆ. ಸೊ ಈ ಸಮಯದಲ್ಲಿ ಕೂಡ ಒಂದಷ್ಟು ಜನರು ಅದನ್ನು ಪರಿವರ್ತನೆ ಮಾಡೋಕೆ ಮುಸ್ಲಿಂ ಮತ್ತು ಹಿಂದೂಗಳು ಒಂದೇ ರೀತಿಯಲ್ಲಿ ಒಳ್ಳೆಯದರಲ್ಲಿ ಇದ್ದಾರೆ, ಅದು ಬೇರೆ ದಿಕ್ಕಿಗೆ ಸಾಗುತ್ತೆ, ಮತ್ತೆ ಬೇರೆ ದಿಕ್ಕಿಗೆ ಸಾಗುತ್ತೆ ಅನ್ನುವಂಥ ವಿಚಾರದಲ್ಲಿ ವಾವರನಲ್ಲಿಗೆ ಹೋಗಬಾರ್ದಾ ಅಥವಾ ಯಾಕೆ ಹೋಗಬಾರ್ದು, ಅದು ನೀವು ಕೋಮುವಾದದ ದೃಷ್ಟಿಯಲ್ಲಿ ತೆಗೆದುಕೊಂಡು ಹೋಗಬೇಡಿ ಅನ್ನುವಂಥ ವಿಚಾರದಲ್ಲಿ. ಮುಸ್ಲಿಮರು ಎಲ್ಲರೂ ಕೂಡ ತಪ್ಪನ್ನು ಮಾಡೋದಿಲ್ಲ, ತುಂಬ ಜನ ಒಳ್ಳೆಯವರು ಕೂಡ ಇದ್ದಾರೆ, ಸೌಹಾರ್ದತೆಯಿಂದ ಬಾಳಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಎಲ್ಲರೂ ಕೂಡ ಚಿಂತೆಯಲ್ಲಿದ್ದಾರೆ. ಸೊ ಆಗಿರಬೇಕಾದ್ರೆ ನೀವು ಈ ರೀತಿಯಾಗಿ ಒಂದು ಸಂಘರ್ಷದ ಹಾದಿಯಲ್ಲಿ ಇದನ್ನು ತೆಗೆದುಕೊಂಡು ಹೋಗುವಂಥದ್ದು ತಪ್ಪು ಅಂತೇಳಿ. ಯಾಕೆಂತ ಹೇಳಿದ್ರೆ ಯಾರೆಲ್ಲ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು, ಯಾರೆಲ್ಲ ಸಂಘರ್ಷದ ಹಾದಿಯಲ್ಲಿ ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಉದ್ದೇಶ ಇಷ್ಟೇ, ಇದು ರಾಜಕೀಯ ಲಾಭಕ್ಕೋಸ್ಕರ ಹಿಂದೂ ಮತ್ತೊಂದು ಮಗದೊಂದು ಹಿಂದೂ ಮುಸ್ಲಿಮರ ನಡುವೆ ತಂದಿಡುವಂಥದ್ದು, ಇದು ಬರೀ ರಾಜಕೀಯ ಲಾಭಕ್ಕೋಸ್ಕರ ಅಷ್ಟೇ ಅಲ್ಲದೆ. ಮತ್ತೆ ತಾನೊಬ್ಬ ಕೆಲವು ಸ್ವಾಮೀಜಿಗಳು ಕೂಡ ಮಾತಾಡುವುದನ್ನು ನಾವು ನೋಡಿದ್ದೀವಿ, ಹಿಂದೂ ಮುಸ್ಲಿಂ ಅಂತೇಳಿ. ಏನು ಸ್ವಾಮೀಜಿ ಅಂತ ಹೇಳಿದ್ರೆ ಏನು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಜನಗಳಿಗೆ ಬೋಧನೆ ಕೊಡಬೇಕು, ಹಿಂದೂ ಸಂಸ್ಕೃತಿಯ ಬಗ್ಗೆ ಹೇಳಬೇಕು, ಏನು ಹೇಳಿಕೊಟ್ಟಿದೆ ಭಗವದ್ಗೀತೆಯಲ್ಲಿ ಅಂತೇಳಿ ಗೊತ್ತಿದೆಯಾ ಸ್ವಾಮೀಜಿ ಅವರಿಗೆ? ಸೊ ಈ ರೀತಿಯಾಗಿ ಕೋಮುವಾದದ ಭಾಷಣ ಮಾಡುವಂಥದ್ದು ಮತ್ತು ಹಿಂದೂ ಮುಸ್ಲಿಂಗಳ ನಡುವೆ ತಂದಿಡುವಂಥದ್ದು ಎಲ್ಲ ಖಂಡಿತವಾಗ್ಲೂ ಅದು ಅವರ ವ್ಯಾವಹಾರಿಕ ಅಂತ ಹೇಳಿದ್ರೆ ಬಿಸ್ನೆಸ್ಗೋಸ್ಕರ ಇವರು ಮಾಡುವಂಥದ್ದು. ಯಾರಾದರೂ ಈ ರೀತಿ ಮಾಡಿದರೆ ಖಂಡಿತವಾಗ್ಲಿ ಅದನ್ನು ಒಂದು ಸ್ವಾಮೀಜಿಗಳು ಈ ರೀತಿ ಮಾತಾಡಿದರೆ, ಸಂಘರ್ಷದ ಹಾದಿಯಲ್ಲಿ ಯಾವ ಸ್ವಾಮೀಜಿ ಎಲ್ಲ ಮಾತಾಡ್ತಾರೆ ನೋಡಿ, ಅವರು ಏನಾದರೂ ಮಾತಾಡಿದರೆ ಅದು ಖಂಡಿತವಾಗ್ಲೂ ಅವರು ಮಾಡುವಂಥದ್ದು ಬಿಸ್ನೆಸ್ ಸ್ವಾಮೀಜಿಗಳು ಅಂತೇಳಿ. ಮತ್ತು ಪೊಲಿಟಿಕಲ್ ಆಗಿ ಯಾರೆಲ್ಲ ಹಿಂದೂ ಮುಸ್ಲಿಂನ ನಡುವೆ ಸಂಘರ್ಷದ ಹಾದಿಯಲ್ಲಿ ತಂದಿಡೋಕೊಂಡು ನೋಡ್ತಾರೆ, ಸೊ ಅವರು ಕೂಡ ಪೊಲಿಟಿಕಲಿಗೋಸ್ಕರ ಅವರ ರಾಜಕೀಯ ಲಾಭಕ್ಕೋಸ್ಕರ ಇದನ್ನು ಬಳಸ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ನೀವು ತಿಳ್ಕೊಳ್ಳಿ. ಮತ್ತೊಂದು ಕೆಲವು ಸಂಘಟನೆಯ ನಾಯಕರುಗಳು ಇದ್ದಾರೆ, ಅವರು ಎಚ್ಚೆತ್ತುಕೊಳ್ಳುವಂಥದ್ದು ಕೂಡ ಹಾಗೆಯೇ, ಹಿಂದೂ ಮುಸ್ಲಿಮರ ನಡುವೆ ತಂದಿಡ್ತಾರೆ, ಆದರೆ ಅವರ ಬಿಸ್ನೆಸ್ ಮುಸ್ಲಿಮರ ಜೊತೆಗೇನೆ ಇರುತ್ತೆ, ಕೆಲವು ಹಿಂದೂಗಳ ಜೊತೆಗೇನೆ ಇರುತ್ತೆ, ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನನಗೆ ಇತ್ತೀಚೆಗೆ ಗೊತ್ತಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು 2025ನ ಪಾರ್ಟಿ ಕೂಡ ನಡೀತಾ ಇತ್ತು, ಆ ಪಾರ್ಟಿಗೆ ಒಬ್ಬ ಪ್ರಖ್ಯಾತ ಡಿ ಜೆ ಬರಬಾರ್ದು ಅನ್ನುವಂಥ ವಿಚಾರದಲ್ಲಿ ಹೋರಾಟವನ್ನು ಕೂಡ ಮಾಡಿದರು, ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟರು. ಆದರೆ ಹಿಂದಿನ ವಿಚಾರ ಏನು ಅಂತ ಹೇಳಿದರೆ ಅವನು ಬರಬೇಕು, ನಾವು ಏನಾದರೂ ಸ್ಟೇಟ್ಮೆಂಟ್ ಕೊಡಬಾರ್ದು, ಪತ್ರಿಕಾಗೋಷ್ಠಿ ಮಾಡಬಾರ್ದು ಅನ್ನುವಂಥ ವಿಚಾರದಲ್ಲಿ ಇದ್ದರೆ 8 ಲಕ್ಷ ಕೊಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಕೂಡ ಇಟ್ಟಿದ್ರು. ಆ ಪಾರ್ಟಿಯವರು 8 ಲಕ್ಷ ಕೊಡಲಿಲ್ಲ, ಅದಕ್ಕೋಸ್ಕರ ದೊಡ್ಡ ರೀತಿಯಲ್ಲಿ ಕಟ್ಕೊಂಡು ಹೋದರು. ದಿಸ್ ಇಸ್ ಆಲ್ ಬಿಸ್ನೆಸ್. ಸೊ ಹಾಗಾಗಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬದುಕುವುದನ್ನು ಬಾಳೋದನ್ನು ಕಲೀರಿ. ಯಾರಾದರೂ ಒಬ್ಬ ತಪ್ಪು ಮಾಡಿದರೆ ಇಡೀ ಹಿಂದೂ ಸಮಾಜವನ್ನು ದೂರುವಂಥದ್ದು ಬೇಡ, ಯಾರಾದರೂ ಒಬ್ಬ ಮುಸ್ಲಿಂ ತಪ್ಪು ಮಾಡಿದರೆ ಇಡೀ ಮುಸ್ಲಿಂ ಸಮುದಾಯವನ್ನು ದೂರುವಂಥದ್ದು ಬೇಡ. ಮತ್ತು ಮುಸ್ಲಿಂ ಸಮುದಾಯ ಆಗಿರ್ಬೋದು, ಹಿಂದೂ ಸಮುದಾಯ ಆಗಿರ್ಬೋದು, ಆ ತಪ್ಪು ಮಾಡಿದ ವ್ಯಕ್ತಿಯನ್ನು ಒಪ್ಪಿಕೊಳ್ಳೋಕೆ ಹೋಗಬೇಡಿ, ಅವನು ಮಾಡಿದ್ದಂತೂ ಸರಿ ಅಂತೇಳಿ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೆಲ್ಲ ಸರಿದಾರಿಗೆ ಬರುತ್ತೆ. ಖಂಡಿತ ಮತ್ತೊಮ್ಮೆ ನಮ್ಮ ಭಾರತ ದೇಶ ಸೌಹಾರ್ದತೆಯ ಹಾದಿಯಲ್ಲಿ ಒಂದಾಗುತ್ತೆ ಅನ್ನುವಂಥ ಭರವಸೆ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್.